ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಿನ್ನೆ ನಾವು ನೋಡಿದೆವು, ನಾರದರು ಕವಿ ಹೇಳಿದ ಮಾತುಕತೆಗಳನ್ನು ನಮ್ಮ ಮುಂದೆ ಇಟ್ಟರು. ಈಗ ನಾವು ನೋಡೋದು ಹರಿ ಹೇಳ್ತಾ ಭಗವದ್ಭಕ್ತರಲ್ಲಿ ಉತ್ಕೃಷ್ಟನಾದವ ಹೇಗಿರ್ತಾನೆ, ಭಗವದ್ಭಕ್ತರಲ್ಲಿ ಮಧ್ಯಮನಾದವ ಹೇಗಿರ್ತಾನೆ, ಭಗವದ್ಭಕ್ತರಲ್ಲಿ ಅಧಮನಾದವ ಹೇಗಿರ್ತಾನೆ ಅಂತ ನಿರೂಪಣೆ ಮಾಡೋದು. ಇನ್ನು ಮುಂದೆ ನಾವಿಲ್ಲಿ ಭಾಗವತ ಪ್ರಧಾನನಾಗಿರಬೇಕಾದವನು, ಅಂದರೆ ಭಾಗವತ ಅಂದರೆ ಭಗವದ್ಭಕ್ತ ಅಂತ, ಭಗವದ್ಭಕ್ತರಲ್ಲಿ ಉತ್ತಮನಾದವನು ಆಗಬೇಕು ಅಂತಂದರೆ ಹೇಗಿರಬೇಕು, ಭಗವದ್ಭಕ್ತರಲ್ಲಿ ಉತ್ತಮ ಹೀಗಿರ್ತಾನೆ ಅಂತಂದರು. ಭಗವದ್ಭಕ್ತರಲ್ಲಿ ಉತ್ತಮನಾಗಬೇಕು ಅಂದರೆ ಯಾವ ಯಾವ ಹಾದಿಗಳಿರುತ್ತೆ, ಯಾವ ಹಾದಿಯನ್ನು ಕ್ರಮಿಸಿದ ಬಳಿಕ ಭಗವದ್ಭಕ್ತರಲ್ಲಿ ಉತ್ತಮನಾಗ್ತಾನೆ, ಅದು ನಾವಿಲ್ಲಿ ನೋಡಬೇಕು. ಅದನ್ನು ಹೇಳ್ತಾರೆ, ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ವಿಷ್ಣೋರ್ಮಾಯಾಮಿಮಾಂ ಪಶ್ಯನ್ ಸ ವೈ ಭಾಗವತೋತ್ತಮಃ. ಭಗವದ್ಭಕ್ತನೂ ಕೂಡ ಇದೇ ಲೋಕದಲ್ಲೇ ಇರೋದು. ಈ ಲೋಕದಲ್ಲಿ ಇರುವ ದೌರ್ಬಲ್ಯ ಪ್ರಾಬಲ್ಯಗಳು ಅವನಿಗೂ ಇರುತ್ತೆ. ಭಗವದ್ಭಕ್ತ ಅಂದರೆ ತಲೆ ಮೇಲೇನು ಕೋಡಿರಲ್ಲ, ಅವನು ಕೂಡ ಈ ಲೋಕದ ವ್ಯವಸ್ಥೆಗೆ ಒಳಗಾಗಬೇಕು. ಅವನು ಕೂಡ ಈ ಲೋಕದಲ್ಲಿ ಇರುವ ಕಷ್ಟ ನಷ್ಟಗಳನ್ನು, ಸುಖ ದುಃಖಗಳನ್ನು ಎಲ್ಲ ಅವನು ಅನುಭವಿಸೋದೇ ಏನಿರೋಲ್ಲ. ಅವನು ಅವನ ದುರ್ವಾಸನೆ ಅನ್ನೋದು ಅವನ ಮೂಗಿಗೆ ಬಡಿಯೋಲ್ವೇನು? ಅತ್ತರು ಅನ್ನೋದು ಭಗವದ್ಭಕ್ತನಿಗೂ ಪರಿಮಳವೇ, ಭಗವದ್ಭಕ್ತನಲ್ಲದವನಿಗೂ ಪರಿಮಳವೇ. ಭಗವದ್ಭಕ್ತನಿಗೂ ಹಸಿವಾಗತ್ತೆ, ಭಗವದ್ಭಕ್ತನಲ್ಲದವನಿಗೂ ಹಸಿವಾಗತ್ತೆ. ಭಗವದ್ಭಕ್ತನಿಗೂ ಕೂಡ ರಕ್ತವೇ ಹರಿತಾ ಇರೋದು, ಭಗವದ್ಭಕ್ತನಲ್ಲದವನಿಗೂ ಚುಚ್ಚಿದ್ರೆ ಗಾಯವೇ ಆಗೋದು. ಏನು ಎಕ್ಸ್ಟ್ರಾರ್ಡಿನರಿ ಅಂತ ಏನಿಲ್ಲ. ಆದರೆ ಇಂದ್ರಿಯದಿಂದ ವಸ್ತುವನ್ನು ಸ್ವೀಕಾರ ಮಾಡ್ತಾನೆ, ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನು ಭಗವದ್ಭಕ್ತರಲ್ಲಿ ಉತ್ತಮನಾದವ ಯಾರು, ಆ ಡಿಫ್ರೆನ್ಸ್ ಇರುತ್ತಷ್ಟೆ. ದ್ಯಾರ್ ಇಸ್ ನೋ ಇಂಡಿಫರೆನ್ಸ್, ಬಟ್ ಡಿಫ್ರೆನ್ಸ್ ಯಾವುದರಲ್ಲಿ? ಅದನ್ನು ಸ್ವೀಕಾರ ಮಾಡೋದರಲ್ಲಿ. ಅದನ್ನು ಸ್ವೀಕಾರ ಮಾಡೋದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸು? ಗೃಹೀತ್ವಾಪಿ ಇಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಕಣ್ಣು, ಮೂಗು, ಕಿವಿ, ನಾಲಿಗೆ ಇತ್ಯಾದಿಗಳಿಂದ ವಿಷಯಾನ್ ಗೃಹೀತ್ವಾಪಿ, ವಿಷಯಗಳನ್ನು ಸ್ವೀಕರಿಸಿದರೂ ನ ದ್ವೇಷ್ಟಿ ನ ಹೃಷ್ಯತಿ, ಅದರ ಬಗ್ಗೆ ದ್ವೇಷ ಮಾಡೋದಿಲ್ಲ. ಕೆಟ್ಟ ವಸ್ತು ಇದೆ ಅಂತ ಹೇಳಿದ ಕೂಡಲೇ ಅದನ್ನು ದ್ವೇಷಿಸೋದಿಲ್ಲ.
ಆ ವಸ್ತು ಸೊಗಸಾಗಿದೆ ಅಂತ ಹೇಳಿದ ಕೂಡಲೇ ಅದನ್ನು ಉತ್ಕಟ ಪ್ರೀತಿಸೋದಿಲ್ಲ. ಇದು ಬೇಕೇ ಬೇಕು ಅಂತ ಹೇಳಿ ಅನ್ನೋಲ್ಲ. ಎರಡನ್ನೂ ನೋಡಿಬಿಡ್ತಾನವನು. ಒಬ್ಬ ಸನ್ಯಾಸಿಯಾದವ ಊರೂರು ತಿರುಗಲಿಕ್ಕೆ ಯಾಕೆ ಹೇಳೋದು ಅಂತಂದರೆ, ಒಂದು ಜನ ಇರ್ತಾರೆ, ಒಂದೊಂದು ಊರಿನಲ್ಲಿ ಒಂದೊಂದು ತರಹದ ಅನುಭವ ಆಗತ್ತೆ. ಎರಡನ್ನೂ ಕೂಡ ಅವನು ನಿರ್ಲಿಪ್ತವಾಗಿ ಸ್ವೀಕರಿಸೋದು ಬರುತ್ತೆ ಯಾವಾಗ ಊರೂರು ತಿರುಗಾಡಿದಾಗ. ನಮಗೆ ಆ ತರಹ ತಿರುಗಾಡುವ ಅಭ್ಯಾಸ ಇಲ್ಲದೆ ಹೋದಾಗ ಇದೇ ರೀತಿ ವ್ಯವಸ್ಥೆ ಆಗಬೇಕು ಅಂತ ತಲೆನಲ್ಲಿ ಬಂದ್ಬಿಡುತ್ತೆ. ವ್ಯವಸ್ಥೆ ಹೀಗಾಗಬೇಕು, ಹಾಗೆ ತಲೆನಲ್ಲಿ ಹೀಗೇ ಇರಬೇಕು, ಇದ್ದೇ ಆಗಬೇಕು ಅಂತ ಹೇಳಿ ತಲೆನಲ್ಲಿ ಬರುತ್ತೆ. ಅದಕ್ಕಾಗಿ ತಿರುಗಾಡಿ ಅಂತನ್ನೋದು. ನಾವು ಪೇಜಾವರ ಸ್ವಾಮಿಗಳ ಜೊತೆ ಸಂಚಾರದಲ್ಲಿ ಬಹಳ ಪಾಶ್ ಆಗಿರುವ ಕೋಣೆಯಲ್ಲಿ ಹಿಂದಿನ ರಾತ್ರಿ ಮಲಗಿದ್ರೆ, ಅದರ ನೆಕ್ಸ್ಟ್ ದಿನ, ಅದರ ನಂತರದ ದಿನ, ಅದರ ಮಾರನೇ ದಿನ ರಾತ್ರಿ ಪೆಟ್ರೋಲ್ ಬಂಕ್ ಪಕ್ಕ ಮಲಗಿರ್ತಿದ್ವಿ. ಎರಡೂ ಎಕ್ಸ್ಟ್ರೀಮ್ಸ್ಗಳನ್ನು ಸಹಜ ಅಂತ ಸ್ವೀಕರಿಸೋದು ಸಂಚಾರದಿಂದ ಅಭ್ಯಾಸ ಆಗುತ್ತೆ. ಕೆಲವೊಮ್ಮೆ ಅದರಲ್ಲಿಯೂ ಒಂದು ಅಯ್ಯೋ ಅವತ್ತು ಚೆನ್ನಾಗಿರಲಿಲ್ಲ, ಇವತ್ತು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ ಭಾವನೆಯನ್ನು ತೊರೆದು ಬಿಡಬೇಕು ಅಂತ ಭಾಗವತ ಹೇಳುತ್ತೆ. ಆ ತರಹದ ಭಾವನೆ. ಇವತ್ತು ಸುಖವಾಗಿ ಈ ದಿನ ಕಳೆಯಿತು, ಆಯಿತು, ಇವತ್ತಿನ ದಿನ ದುಃಖ ಭೂಯಿಷ್ಠವಾಗಿದೆ, ಸವಾಲುಗಳಿದೆ, ಅದನ್ನು ಸ್ವೀಕಾರ ಮಾಡಬೇಕು. ಎರಡನ್ನೂ ಸ್ವೀಕಾರ ಮಾಡಬೇಕು. ಅವತ್ತು ಸುಖ ಇತ್ತು, ಹಾಗೇ ಸ್ವೀಕಾರ ಮಾಡು. ಇವತ್ತು ದುಃಖ ಇದೆ, ಅದೇ ದೇವರು ಕೊಟ್ಟದ್ದು, ಸ್ವೀಕಾರ ಮಾಡು, ಅಷ್ಟೇ. ಅದನ್ನು ಹೇಳುತ್ತಾರೆ, ಇಂದ್ರಿಯೈಹಿ, ಇಂದ್ರಿಯಗಳಿಂದ ಅರ್ಥಾನ್ ಗೃಹೀತ್ವ, ವಸ್ತುಗಳನ್ನು ಸ್ವೀಕರಿಸಿ, ಯಹ ನ ದ್ವೇಷ್ಟಿ, ಅದನ್ನು ದ್ವೇಷಿಸ, ನ ಹೃಷ್ಯತಿ, ಇವತ್ತು ಬಹಳ ಚೆನ್ನಾಗಿದೆ ಅಂತ ಹೇಳಿ ಅನುಭವಿಸದೇ ಇರೋಲ್ಲ, ಆದರೆ ಸಂತೋಷ ಪಡೋದಿಲ್ಲ. ಇದೇ ನನಗೆ ಖಾಯಂ ಅಂತ ಅಂದುಕೊಳ್ಳೋಲ್ಲ. ಎರಡನ್ನೂ ಸಮಾನವಾಗಿ ನೋಡುತ್ತಾನೆ. ಇವತ್ತಿನ ಇಚ್ಛೆ, ಇವತ್ತಿನ ಸುಖ, ನಾಳಿನ ದುಃಖ. ದೇವರು ನಮಗೆ ಸುಖವನ್ನು ಮಾತ್ರ ಕೊಡಬೇಕು, ಆದರೆ ಮಾತ್ರ ಅವನ ದೇವರು. ದುಃಖ ಕೊಟ್ಟದ ದಿವಸ ಅವನ ದೇವರಲ್ಲ. ಸುಖ ಕೊಟ್ಟಿದ್ದ ದಿವಸ ದೇವರು ಒಳ್ಳೆಯವನು, ದುಃಖ ಕೊಟ್ಟಿದ್ದ ದಿವಸ ದೇವರು ಕೆಟ್ಟವನು. ಮೊದಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದ ಮಾರ್ಯಾರೆ, ಆದರೆ ದೇವರು ಇವತ್ತು ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಇದರಿಂದಾಗಿ ದೇವರು ಕೆಟ್ಟವನು. ಈ ತರಹ ಭಾವನೆಗಳನ್ನು ಬಿಡಬೇಕು. ಅದಕ್ಕೆ ಹೇಳೋದು ವಿಷ್ಣೋಹ ಮಾಯಾಂ ಇಮಾಂ ಪಶ್ಯನ್ ಅಂತ. ವಿಷ್ಣೋಹ ಮಾಯಾಂ ಅಂದರೆ ಪರಮಾತ್ಮನ ಇಚ್ಛೆ ಅದು ಅಂತ ತಿಳಿತಾ ಸುಖ ಅನ್ನೋದನ್ನು ಉತ್ಕಟವಾಗಿ ಬಯಸೋಲ್ಲ, ದುಃಖವನ್ನು ಉತ್ಕಟವಾಗಿ ದ್ವೇಷಿಸೋಲ್ಲ. ಎರಡನ್ನೂ ತಟಸ್ಥವಾಗಿ ತೆಗೆದುಕೊಳ್ಳುತ್ತಾನೆ. ದೇವರು ಕೊಟ್ಟ ಸುಖ ಇದು, ದೇವರು ಕೊಟ್ಟ ದುಃಖ ಇದು, ಎರಡೂ ದೇವರ ಪ್ರಸಾದವೇ ಅಂತ ಸ್ವೀಕಾರ ಮಾಡ್ತಾನೆ. ವಿಷ್ಣೋರಿಚ್ಛಾನುಸಾರ್ಯೇತತ್ ಜ್ಞಾತ್ವಾ ಯೋಗ್ಯಾನ್ನ ಚಾಧಿಕಂ ಹೃಷ್ಯತಿ ದ್ವೇಷ್ಟಿವಾಯಸ್ತು ಸ ವೈ ಭಾಗವತೋತ್ತಮಃ ಇತಿ ಚಾ ಅಂದರು ಮಧ್ವಾಚಾರ್ಯರು. ವಿಷ್ಣೋ ಇಚ್ಛಾನುಸಾರಿ ಏತತ್ ಜ್ಞಾತ್ವ, ದೇವರ ಇಚ್ಛೆಗನುಗುಣವಾಗಿ ನಮಗಿದು ಬಂದಿದೆ ಅನ್ನೋದನ್ನು ತಿಳಿದು, ನನ್ನ ಯೋಗ್ಯತೆಗನುಗುಣವಾಗಿ ಇದು ಬಂದಿದೆ ಹಾಗಂತ ಹೇಳಿ ಸಂತೋಷ ಆಗದೇ ಇರಲ್ಲ, ಮಿತಿಮೀರಿ ಸಂತೋಷ ಆಗಲ್ಲ. ದುಃಖ ಆಗದೇ ಇರಲ್ಲ, ಮಿತಿಮೀರಿ ದುಃಖ ಆಗಲ್ಲ. ಹುಚ್ಚು ಹಿಡಿಯುವಷ್ಟು ಸಂತೋಷ, ಹುಚ್ಚು ಹಿಡಿಯುವಷ್ಟು ದುಃಖ ಎರಡೂ ಕೂಡ ಆಗೋಲ್ಲ, ಎರಡೂ ಆಗಲ್ಲ. ಸತಾಂ ವೃದ್ಧಿಕರೋ ಧರ್ಮ ಅಸತಾಂ ಹ್ರಾಸಕಾರಣ ಅಯಂತು ನಿಶ್ಚಿತೋ ಧರ್ಮ ಹ್ಯಧರ್ಮೋನ್ಯೋ ವಿನಿಶ್ಚಿತ. ಇದು ಧರ್ಮ ಕೂಡ ಅಂತ. ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡೋದೇನಿದೆ ಅದನ್ನೇ ಧರ್ಮ ಅಂತ ಕರೀತಾರೆ. ಹಾಗಾದರೆ ದ್ವೇಷ ಮಾಡಬಾರದು,
ಒಂದರ ಬಗ್ಗೆ ಸಂತೋಷ ಪಡಬಾರದು ಅಂದರೆ ಸಜ್ಜನರ ಬಗೆಗೆ ಸಂತೋಷ ಪಡೋ ಅಗತ್ಯ ಇಲ್ಲ, ದುರ್ಜನರನ್ನು ದ್ವೇಷ ಮಾಡೋ ಅಗತ್ಯ ಇಲ್ಲ. ಆ ತರಹ ಟರ್ನ್ ಆದರೆ ಏನು ಮಾಡ್ತೀರಾ? ದುರ್ಜನರ ಬಗ್ಗೆ ದ್ವೇಷ ಮಾಡೋ ಅಗತ್ಯ ಇಲ್ಲ. ಯಾಕೆ ದ್ವೇಷ ಮಾಡಬೇಕು? ದುರ್ಜನರನ್ನು ಪ್ರೀತಿಸಿ ರಾವಣಾದಿಗಳನ್ನು ಕೂಡ ಮಾಡ್ರಿ ಆರಾಧನೆ, ಅವರಿಗೆ ಅಲಂಕಾರಕ್ಕೆ ಕೂಡಿಸ್ರಿ, ಯಾರು ಬೇಡ ಅಂತಾರೆ? ರಾವಣನ ಆರಾಧನೆ ಮಾಡಿ ಅದರ ಹೆಸರಿನಲ್ಲಿ ಬ್ರಾಹ್ಮಣರಿಗೆ ಭೂರಿ ಭೋಜನಾದಿಗಳನ್ನು ಸಲ್ಲಿಸಿ ದೇವತಾ ಯಾರು ಬೇಡ ಅಂತಾರೆ? ಹೌದು, ಆ ರೀತಿ ಮಾಡಬಾರದು. ಯಾಕೆ? ದುರ್ಜನರನ್ನು ಯಾಕೆ ದ್ವೇಷ ಮಾಡಬಾರದು? ಯಾಕೆ ಮಾಡಬಾರದು? ದುರ್ಜನರನ್ನು ದ್ವೇಷ ಮಾಡಬಾರದು, ಸಜ್ಜನರನ್ನು ಪ್ರೀತಿಸಬಾರದು, ಎರಡೂ ಕೂಡ ಸಮಾನ ಆಯಿತು. ಸೊ ಸಜ್ಜನರನ್ನು ದ್ವೇಷಿಸಬಹುದು, ದುರ್ಜನರನ್ನು ಪ್ರೀತಿಸಬಹುದು, ಅಥವಾ ಸಜ್ಜನ ದುರ್ಜನ ಅಂತನ್ನುವ ಭೇದವನ್ನೇ ಮಾಡಬಾರದು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಯೋ ನದ್ವೇಷ್ಟಿ ನ ಹೃಷ್ಯತಿ ಅಂತ ಇದೆ. ದ್ವೇಷವನ್ನು ಮಾಡೋ ಹಾಗಿಲ್ಲ, ಒಬ್ಬರ ಬಗ್ಗೆ ಸಂತೋಷವನ್ನು ಅನುಭವಿಸುವ ಹಾಗಿಲ್ಲ. ಅಂದರೆ ಏನರ್ಥ? ಯಾವುದನ್ನು ಹಚ್ಚಿಕೊಳ್ಳದೆ ಇರೋದು ಅಂದರೆ ಯಾರನ್ನೂ ಪ್ರೀತಿಸದೇ ಇರೋದು, ಯಾರನ್ನು ದ್ವೇಷಿಸದೇ ಇರೋದು. ಅದೊಂದು ವ್ಯತ್ಯಾಸ ಇದೆ. ಹಚ್ಚಿಕೊಳ್ಳೋದಕ್ಕೂ ಪ್ರೀತಿಸೋದಕ್ಕೂ ವ್ಯತ್ಯಾಸ ಇದೆ. ಸಂಸ್ಕೃತದಲ್ಲಿ ಸಜ್ಜತೆ ಅಂದರೆ ಹಚ್ಚಿಕೊಳ್ಳೋದು, ಪ್ರಿಯತೆ ಅಂತಂದರೆ ಪ್ರೀತಿಸೋದು, ತುಷ್ಯತಿ ಅಂದರೆ ಪ್ರೀತಿಸೋದು. ಹೌದು, ಸಜ್ಜನರು ಇದ್ದಾಗ ಅವರನ್ನು ಪ್ರೀತಿಸಬೇಕು, ಅವರ ಬಗ್ಗೆ ಸಂತೋಷಗೊಳ್ಳಬೇಕು. ದುರ್ಜನರನ್ನು ದ್ವೇಷಿಸಬೇಕು. ದುರ್ಜನರನ್ನು ದ್ವೇಷಿಸೋದು ಯಾಕೆ? ಅವರ ದುರ್ಗುಣಗಳು ನಮ್ಮಲ್ಲಿ ಬರಬಾರದು ಅಂತ ದ್ವೇಷಿಸಬೇಕು, ಅವರನ್ನು ದೂರ ಇಡಬೇಕು, ಮತ್ತಿನ್ನೇನಲ್ಲ. ವೈಚಾರಿಕವಾಗಿ ಯಾಕೆ ನಾವು ಬೌಂಡ್ರಿ ಹಾಕ್ಕೊಳ್ಬೇಕು? ಈ ವಿಚಾರ ಗ್ರಾಹ್ಯ, ಈ ವಿಚಾರ ಗ್ರಾಹ್ಯ ಅಲ್ಲ, ಈ ವಿಚಾರದಲ್ಲಿರುವವರನ್ನು ನಾವು ಸ್ವೀಕರಿಸಬೇಕು, ಈ ವಿಚಾರದಲ್ಲಿರುವವರನ್ನು ಸ್ವೀಕರಿಸಬಾರದು. ಯಾಕೆ? ಆಮೇಲೆ ಪಂಚಪಾತಕಗಳು ಮತ್ತು ಇದೆ. ಪಂಚಪಾತಕ ಅಂತ ಹೇಳಿದರೆ ಈ ರೀತಿ ಇದೆ. ಪಂಚಪಾತಕ ಹೇಳಿದರೆ ಒಂದು ಸ್ವರ್ಣಸ್ಥೇಯ, ಬ್ರಹ್ಮಹತ್ಯ, ಸುರಾಪಾನ, ಗುರುತಲ್ಪ, ಆಮೇಲೆ ತತ್ಸಂಯೋಗ ಪದದ್ವಂದ್ವಂ, ಅವರನ್ನು ಸಂಪರ್ಕಿಸೋದು, ಅದು ಕೂಡ ಪಂಚಪಾತಕಗಳಲ್ಲಿ ಒಂದು. 5 ಮಹಾಪಾತಕಗಳಲ್ಲಿ ಒಂದು ದುರ್ಜನರ ಸಂಸರ್ಗ ಕೂಡ. ಯಾರು ಹಾಗಿರ್ತಾರಲ್ಲ, ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಅಂತ. ಅವ್ರನ್ನ ಯಾಕೆ ದೂರ ಇಡಬೇಕು? ಪಾತ್ರ ವಿವೇಚನೆ ಯಾಕೆ ಮಾಡಬೇಕು? ಇವರು ಯೋಗ್ಯರು, ಇವರು ಅಯೋಗ್ಯರು ಅಂತ ಯಾಕೆ? ಶ್ರಾದ್ದಕ್ಕೆ ಕೂಡಿಸಲಿಕ್ಕೆ ಬ್ರಾಹ್ಮಣರ ಗುಣಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ಬಹಳ ಸ್ಪೆಸಿಫಿಕೇಶನ್ಸ್ ಇದೆ. ಯಾರು ಕೆಟ್ಟ ಸಂಪರ್ಕವನ್ನು ಮಾಡಿರ್ತಾನೆ ಅವನನ್ನು ಕೂಡಿಸ್ಬೇಡಿ, ಯಾರು ದುರ್ಜನರ ಜೊತೆಗೆ ಸಹವಾಸ ಇರುತ್ತೆ ಅವನನ್ನು ಕೂಡಿಸ್ಬೇಡಿ, ಯಾರು ತನ್ನ ಹೆಂಡತಿಯನ್ನು ಮಕ್ಕಳನ್ನು ಸ್ವಚ್ಛಂದವಾಗಿ ಬಿಟ್ಬಿಟ್ಟಿರ್ತಾನೆ ಅವನನ್ನು ಕೂಡಿಸ್ಬೇಡಿ ಶ್ರಾದ್ದಕ್ಕೆ ಅಂತೆಲ್ಲ. ಯಾಕದು? ಈ ಸ್ಪೆಸಿಫಿಕೇಶನ್ ಯಾಕೆ? ನೀವು ಹೇಳ್ತಾ ಇರುವ ಭಾಗವತದ ಲಕ್ಷಣ ಎಲ್ಲ ಧರ್ಮಶಾಸ್ತ್ರಗಳಿಗೆ ವಿರುದ್ಧ. ಭಾಗವತ ಏನು ಹೇಳ್ತಾ ಇದೆ? ಇಂದ್ರಿಯೈ ಅರ್ಥಾನ್ ಗೃಹೀತ್ವ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸಿ ನದ್ವೇಷ್ಟಿ ನ ಕಾಂಕ್ಷತಿ, ದ್ವೇಷಿಸುವುದಿಲ್ಲ, ಪ್ರೀತಿಸುವುದೂ ಇಲ್ಲ. ಯಾಕೆಂದರೆ ಎಲ್ಲವೂ ದೇವರಿಚ್ಛೆ ಅಂತ ತಿಳ್ಕೊಳ್ತಾನೆ, ಅವನು ಭಾಗವತೋತ್ತಮ ಅಂತ. ಈ ಲಕ್ಷಣವನ್ನು ಹಿಡ್ಕೊಂಡು ಧರ್ಮಶಾಸ್ತ್ರಕ್ಕೆ ಹೋದರೆ, ಈ ಲಕ್ಷಣವನ್ನು ಇಟ್ಟುಕೊಂಡು ದಂಡನೀತಿಗೆ ಹೋದರೆ ದುರ್ಜನರು ಯಾರೂ ಇಲ್ವೇ ಇಲ್ಲ. ಯಾರಿಗೆ ಶಿಕ್ಷೆ ಕೊಡೋದು? ಯಾರಿಗೂ ಅನುಗ್ರಹ ಮಾಡೋದು? ಏನೂ ಇಲ್ಲ. ಎಲ್ಲರೂ ಅವರವ್ರ ಪಾಡಿಗೆ ಇದ್ದು ಬಿಡೋದು. ಈ ರಾಜ್ಯ
ಯಾವ ವ್ಯವಸ್ಥೆಯೂ ಇಲ್ಲ. ಇದು ಲಾಜಿಕ್ ಆಫ್ ಅನಾರ್ಕಿ ಅಥವಾ ಥಿಯರಿ ಆಫ್ ಅನಾರ್ಕಿ, ಅರಾಜಕತಾವಾದ. ಯಾವುದು ಇವತ್ತಿನ ದೊಡ್ಡ ಕಳ್ಳ ಏಕೆ ಅವನು ಮಾಡ್ತಾ ಇದ್ದಾನೆ? ಅವನು ಅನಾರ್ಕಿಸ್ಟ್ ಮೆಂಟಾಲಿಟಿ, ಅರಾಜಕತಾವಾದ. ಅರವಿಂದ ಕೇಜ್ರಿವಾಲ್ ಅರಾಜಕತಾವಾದವನ್ನು, ಅರಾಜಕತಾವಾದ ಸರಿನಾ? ಅವನು ಅರಾಜಕತಾವಾದ ಕೊಂಡೇ ರಾಜನಾಗಲಿಕ್ಕೆ ಪ್ರಯತ್ನಿಸಿದ, ಅದೊಂದು ದೊಡ್ಡ ಭೀಕರ. ಅದರಿಂದ ಭಾಗವತನು ಸ್ವಲ್ಪ ಅದೇ ರೀತಿ ಅರಾಜಕತಾವಾದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಬರೆದ್ರು, ದ್ವೇಷಿಸಬೇಡ ಪ್ರೀತಿಸಬೇಡ ಅಂತಂದರೆ ಮಿತಿಮೀರಿ ದ್ವೇಷಿಸಬೇಡ, ಮಿತಿಮೀರಿ ಪ್ರೀತಿಸಬೇಡ ಅಂತ ಅರ್ಥ ಅಷ್ಟೆ. ಒಂದು ರಾಜ್ಯವನ್ನು ನಡೆಸಲಿಕ್ಕೆ ಎಷ್ಟು ದ್ವೇಷಿಸಬೇಕೋ ಅಷ್ಟು ದ್ವೇಷಿಸು, ಒಂದು ರಾಜ್ಯವನ್ನು ನಡೆಸಲಿಕ್ಕೆ ಎಷ್ಟು ಪ್ರೀತಿಸಬೇಕೋ ಅಷ್ಟು ಪ್ರೀತಿಸು. ಆ ಬ್ಯಾಲೆನ್ಸ್ ಇರಬೇಕು. ರಾಜರ್ಷಿಗಳೆಲ್ಲ ಪ್ರಾಪಂಚಿಕ ವಿಚಾರ, ಇನ್ನು ಆತ್ಮಿಕ ವಿಚಾರ ಅಂತ ಎರಡು ಪ್ರಭೇದಗಳಿಂದಲೇ ಮುಂದುವರಿಬೇಕಾದದ್ದು. ಅದು ಒಂದು ಸಂಸ್ಥೆಯನ್ನು ನಡೆಸೋದಾಗಿರಲಿ, ಒಂದು ದೊಡ್ಡ ದೇಶವನ್ನು ನಡೆಸೋದಾಗಿರಲಿ, ಒಂದು ರಾಜ್ಯವನ್ನು ನಡೆಸೋದಾಗಿರಲಿ, ಎಲ್ಲ ಕಡೆ ಇದಿರಬೇಕು. ಧರ್ಮ ಅಧರ್ಮ ಅಂತ ಹೇಳಿ ಪ್ರಭೇದಗಳನ್ನು ಇಟ್ಕೊಳ್ಳೇಬೇಕು. ಧರ್ಮಗಳನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ಸರಿ, ಧರ್ಮ ಯಾವುದು ಅಧರ್ಮ ಯಾವುದು, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳಿದರೆ ನಮಗೆ ಮೀಮಾಂಸಕರೆಲ್ಲ ಹೇಳೋದು ಚೋದನಾ ಲಕ್ಷಣೋರ್ಥ ಧರ್ಮ. ಯಾರಾದ್ರೂ ಇಲ್ಲಿ ಬನ್ನಿ, ಹೀಗೆ ತಿರುಗ್ತಾ ಇರ್ಬೇಕಾದ್ರೆ ಯಾರಾದ್ರೂ ಇಲ್ಲಿ ಬನ್ನಿ. ಚೋದನಾ ಲಕ್ಷಣ ಅರ್ಥ ಧರ್ಮ. ವೇದದಲ್ಲಿ ಹೇಳಿದ್ದು ಧರ್ಮ. ಚೋದನ ಅಂದರೆ ವೇದ. ವೇದದಲ್ಲಿ ಹೇಳಿದ್ದನ್ನು ಧರ್ಮ ಅಂತ ಹೇಳ್ತೇವೆ. ಆದರೆ ವೇದದಲ್ಲಿ ಹೇಳಿದ್ದೆಲ್ಲವನ್ನೂ ಕೂಡ ಧರ್ಮ ಅಂತ ಸ್ವೀಕರಿಸಿ ಅದರಿಂದ ಬೈಫರ್ಕೇಟ್ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ರು, ಸತಾಂ ವೃದ್ಧಿಕರೋ ಧರ್ಮ ಅಸತಾಂ ಹರ್ಷಕಾರಣ ಹ್ರಾಸಕಾರಣ. ಸಜ್ಜನರಿಗೆ ಬೆಳವಣಿಗೆಯನ್ನು ನೀಡತಕ್ಕಂಥದ್ದು ಧರ್ಮ, ಅಸಜ್ಜನರಿಗೆ ಬೆಳವಣಿಗೆಯನ್ನು ನೀಡತಕ್ಕಂಥದ್ದು ಅಧರ್ಮ. ಇದೇ ನಿಯಮ. ಇದನ್ನು ಕಥಾಲಕ್ಷಣದಲ್ಲಿಯೂ ಕೂಡ ಮಧ್ವಾಚಾರ್ಯ ಹೇಳ್ತಾರೆ. ಒಬ್ಬ ಕುಯುಕ್ತಿಯಿಂದ ಗೆದ್ದಾಗ ಆ ಕುಯುಕ್ತಿಗೆ ಒಳ್ಳೆಯವನಿಗೆ ಉತ್ತರ ಕೊಡಲಿಕ್ಕೆ ಗೊತ್ತಾಗದೆ ಹೋದಾಗ ಸೆಲೆಬ್ರೇಟ್ ಮಾಡಬಾರ್ದು ಮಧ್ಯದಲ್ಲಿ ಕುಳಿತವರು. ಈಗ ಪ್ರಾಶ್ನಿಕನಿಗೆ ಗೊತ್ತಿರುತ್ತೆ. ಪ್ರಾಶ್ನಿಕ ಅಂದರೆ ತೀರ್ಪು ಕೊಡುವವ, ಜಡ್ಜ್ಗೆ ಗೊತ್ತಿರುತ್ತೆ ಯಾರದು ಕೆಟ್ಟ ಲಾಜಿಕ್ಕು, ಯಾರದು ಒಳ್ಳೆ ಲಾಜಿಕ್ಕು. ಇವನ ಲಾಜಿಕ್ಕಿಗೆ ಇವನು ಸರಿಯಾಗಿ ಉತ್ತರ ಕೊಡಲಿಕ್ಕಾಗಿಲ್ಲ ಅಷ್ಟೇ. ಅಂತಹ ಸಂದರ್ಭದಲ್ಲಿ ಪಾಪ ಸಜ್ಜನ ಚೆನ್ನಾಗಿ ವಾದ ಮಾಡಲಿಕ್ಕೆ ಗೊತ್ತಿಲ್ಲ. ಆ ದುರ್ಜನ ಮಾಡಿದ ವಾದಕ್ಕೆ ಪ್ರತಿವಾದ ಸಮರ್ಥವಾಗಿ ಮಾಡಲಿಕ್ಕೆ ಬರಲ್ಲ ಇವನಿಗೆ. ಅಂದ ಮಾತ್ರಕ್ಕೆ ದುರ್ಜನನದ್ದು ಸರಿ ಅಂತಲ್ಲ, ಅದು ಇವನಿಗೂ ಗೊತ್ತಿರುತ್ತೆ. ಇವನು ಗೆದ್ದ ಅಂತ ಅಷ್ಟೇ ಹೇಳಿಬಿಡ್ಬೇಕು. ಜಲ್ಪದಲ್ಲಿ ಗೆದ್ದ ಅಂತ ಬರೀಬೇಕು, ವಿತಂಡಾದಲ್ಲಿ ಗೆದ್ದ ಅಂತ ಅಷ್ಟೇ ಬರಿಬೇಕು ಜಯಪತ್ರ ಬರೆಯುವವರು. ವಿನಃ ಇವನು ಸರಿ ಅಂತ ಹೇಳಿ ಜಯಪತ್ರ ಬರಿಬಾರದು ಅಂತ ಹೇಳುತ್ತಾರೆ. ಅದರಿಂದಾಗಿ ಸಜ್ಜನರಿಗೆ ವೃದ್ಧಿಯನ್ನು ಉಂಟು ಮಾಡುವಂಥದ್ದು ಧರ್ಮ, ಅಸಜ್ಜನರಿಗೆ ಹ್ರಾಸವನ್ನು ಉಂಟು ಮಾಡತಕ್ಕಂಥದ್ದು ಧರ್ಮ. ಅಸಜ್ಜನರು ಬೆಳಿಬಾರದು, ಸಜ್ಜನರು ಬೆಳಿಬೇಕು. ಅದನ್ನು ಧರ್ಮ ಅಂತ ಪರಿಗಣನೆ ಮಾಡಬೇಕು. ಯಾಕೆ ಅಂದರೆ ಇದೆಲ್ಲವೂ ಕೂಡ ಸಜ್ಜನರು ಮತ್ತು ಅಸಜ್ಜನರು ಬೆಳವಣಿಗೆಗಾಗಿ ಇರತಕ್ಕಂಥದ್ದು. ಈ ಕಾನ್ಸ್ಟಿಟ್ಯೂಷನ್ನು ಅಥವಾ ದಂಡನೀತಿ, ಕ್ರಿಮಿನಾಲಜಿ ಇವೆಲ್ಲ ಇರೋದು ಯಾಕಾಗಿ? ಸಜ್ಜನರ ರಕ್ಷಣೆಗಾಗಿ, ದುರ್ಜನರ ಶಿಕ್ಷೆಗಾಗಿ. ಅದನ್ನು ಎಲ್ಲ ದ್ವೇಷಿಸ್ಬಿಡ್ಬಾರ್ದು. ಭಾಗವತೋತ್ತಮ ಅಂತಂದರೆ ಹೌದು, ಪೃಥು ಮಹಾರಾಜ ಭಾಗವತೋತ್ತಮ ಹೌದಾ ಅಲ್ವಾ? ಹೌದಪ್ಪ. ಆದರೆ ಅವನು ದ್ವೇಷ ಮಾಡ್ತಾ ಇದ್ದ ಇಲ್ವೋ ದುರ್ಜನರನ್ನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ದುರ್ಜನರನ್ನು ದ್ವೇಷ ಮಾಡ್ತಾ ಇದ್ದ, ನದ್ವೇಷ್ಟಿ ಅಂತ ಹೇಳ್ತಾ ಇದ್ದಾರೆ. ಯಯಾತಿ ಭಾಗವತೋತ್ತಮ ಹೌದಾ ಅಲ್ವಾ?
ಪಾಂಡವರು ಭಾಗವತೋತ್ತಮರು ಹೌದಾ ಅಲ್ವಾ? ದುರ್ಯೋಧನನ ಯಾಕಪ್ಪ ದ್ವೇಷ ಮಾಡಬೇಕು? ಹೇಳ್ತಾ ಇಲ್ವಾ ಇಲ್ಲಿ ಅಂತ ಪ್ರಶ್ನೆ ಬಂದರೆ ಆಚಾರ್ಯ ಹೇಳಿದ್ರು, ಸಜ್ಜನರು ಅಸಜ್ಜನರು ಅಂತನ್ನೋದು ಭಗವದ್ಭಕ್ತರು ಹೌದಾ ಅಲ್ವಾ ಅನ್ನೋದ್ರ ಮೇಲೇನೆ ಡಿಪೆಂಡ್ ಆಗೋದೇ ವಿನಃ ಬೇರೆ ಅಲ್ಲ. ಅಂತಿಮವಾಗಿ ಏನೇ ಗಡಿಗಳಿರಬಹುದು ಭೌತಿಕವಾಗಿ, ಬೌದ್ಧಿಕವಾಗಿಯೇ ಗಡಿಗಳ ತೀರ್ಮಾನ ಆಗೋದು. ಒಂದು ದೇಶ ಕನ್ವರ್ಟ್ ಆಗಬಾರದು ಅಂತ ಯಾಕೆ ಹೇಳ್ತಾರೆ? ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದವರು ನಾವು ಭಾರತದ ಪ್ರಾಚೀನ ಪದ್ಧತಿಗಳನ್ನು ಒಪ್ಪಲ್ಲ, ನಾವು ಏನಿದ್ರು ಅಮೇರಿಕೆಯನ್ನೇ ಒಪ್ಪೋದು ಅಂತಾರೆ. ಅದರಿಂದಾಗಿ ಗಡಿ ಅಂತನ್ನೋದು ಬೌದ್ಧಿಕವಾಗಿ ಇರೋದೇ ವಿನಃ ಇಲ್ಲಿ ರೇಖೆ ಇದೆ ಇಲ್ಲಿರಬೇಕು, ಅದು ಸಾಂಕೇತಿಕ. ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಸಾಂಕೇತಿಕ. ಪ್ರಧಾನವಾಗಿರತಕ್ಕಂಥದ್ದು ಬುದ್ಧಿಯಿಂದಲೇ ಗಡಿಗಳ ತೀರ್ಮಾನ, ಬೇರೆ ಅಲ್ಲ. ಹೀಗಾಗಿ ಆಚಾರ್ಯರು ಹೇಳ್ತಾರೆ, ದಂಡನೀತಿಗೆ ಅನ್ವಯ ಆಗುವ ಹಾಗೆ ಸತಾಂ ವೃದ್ಧಿಕರೋ ಧರ್ಮ ಅಸತಾಂ ಹ್ರಾಸಕಾರಣ ಅಯಂತು ನಿಶ್ಚಿತೋ ಧರ್ಮೋ ಹ್ಯಧರ್ಮೋನ್ಯೋ ವಿನಿಶ್ಚಿತ. ಇದೇ ಧರ್ಮ, ಉಳಿದದ್ದು ಅಧರ್ಮ. ಅದರಿಂದಾಗಿ ಭಗವದ್ಭಕ್ತ ಯಾರನ್ನು ದ್ವೇಷಿಸಬಾರದು ಅಂದರೆ ಭಗವದ್ಭಕ್ತ ರಾಜ ಆಗಲಿಕ್ಕಿಲ್ಲ. ಭಗವದ್ಭಕ್ತ ಯಾರನ್ನು ದ್ವೇಷಿಸಬಾರದು, ಅದರಿಂದಾಗಿ ಅವನು ಸೈನಿಕ ಆಗಲಿಕ್ಕಿಲ್ಲ. ಅಥವಾ ಸೈನಿಕ ಭಗವದ್ಭಕ್ತ ಆಗಬಾರದು. ನಿನಗೆ ಸೈನಿಕನ ಕೆಲಸ ಮಾಡೋದು ಇಷ್ಟನೋ ಭಗವದ್ಭಕ್ತ ಆಗಿರೋದು ಇಷ್ಟನೋ ಅಂತ ಆಪ್ಷನ್ ಕೊಡಲಿಕ್ಕಿಲ್ಲ ಅಲ್ಲಿ. ಆ ತರಹದ ಒಂದು ಸಂಗತಿಯನ್ನು ಹೇಳಿದ್ರು. ಅಧರ್ಮೋನ್ಯೋ ವಿನಿಶ್ಚಿತ, ಇದಕ್ಕೆ ಉಲ್ಟಾ ಆದರೆ ಅದು ಅಧರ್ಮ ಆಗೋಗುತ್ತೆ ಅಂತ. ಸೊ ಧರ್ಮ ಅಂತ ಹೇಳಿದಾಗ ಅಧರ್ಮ ಅಂತ ಹೇಳಿದಾಗ ಏನು ಈ ಪುಸ್ತಕದಲ್ಲಿರತಕ್ಕಂತಹ ಲಕ್ಷಣಗಳಿದೆ ಅದನ್ನು ತೆಗೆದು ಬಿಸಾಡಬೇಕು ಅಂದರು ಆಚಾರ್ಯರು. ನಾವೆಲ್ಲ ಇವಾಗ ಧರ್ಮಶಾಸ್ತ್ರ ತೆಗೆದು ನೋಡಿದ್ರೆ ಏನೇನೋ ಧರ್ಮದ ಲಕ್ಷಣಗಳಿದೆ. ಪೂಜೆ ಮಾಡೋದು ಧರ್ಮ ಅಂತಾನೆ, ಯಾಗ ಮಾಡೋದು ಧರ್ಮ ಅಂತಾರೆ. ಅದರ ಸ್ಪಿರಿಟನ್ನು ಆಚಾರ್ಯರು ಹೇಳಿದ್ರು. ಧರ್ಮ ಅಂದರೆ ಸಜ್ಜನರ ಬೆಳವಣಿಗೆ. ಯಾಕೆಂದರೆ ಧರ್ಮಶಾಸ್ತ್ರದಲ್ಲಿ ಆಯಾ ಬೇರೆ ಬೇರೆ ಕಾಲಗಳಿಗೆ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಮಗಳಿರ್ತದೆ. ಒಂದು ಕಡೆ ನೀವು ಇದನ್ನು ಮಾಡಬಾರ್ದು ಅಂತ ಇರುತ್ತೆ. ಮ್ಲೇಚ್ಛರೆಲ್ಲ ವಿಪರೀತ ಆಕ್ರಮಣ ಮಾಡಿದಾಗ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡಿದ್ರೂ ಕೂಡ ನೀವು ಅದನ್ನು ಪರಿಗಣಿಸಬಾರದು. ನಿಮ್ಮ ಹೆಂಡತಿಯನ್ನು ಅಕಸ್ಮಾತ್ ಯಾರಾದರೂ ಬಲಾತ್ಕಾರ ಮಾಡಿದ್ರೆ ಅವಳನ್ನು ಬೀದಿಯಲ್ಲಿ ಬಿಡಲಿಕ್ಕೆಲ್ಲ ಸ್ವೀಕಾರ ಮಾಡಬೇಕು ಅಂತಂದ್ರು. ಯಾಕೆ ಅಂದರೆ ಅವಾಗ ಜಾಸ್ತಿ ಇತ್ತು. ಆದ್ದರಿಂದಾಗಿ ವಿಧವೆಯನ್ನು ಮದುವೆ ಆಗಬಹುದು ಅಂತ ಉಂಟು ಧರ್ಮಶಾಸ್ತ್ರದಲ್ಲಿ. ಆ ಪ್ರಸಂಗಗಳನ್ನು ನೋಡಬೇಕು, ಆ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನೋಡಬೇಕು. ಆಮೇಲೆ ಧರ್ಮಶಾಸ್ತ್ರದಲ್ಲಿಯೂ ಅನೇಕ ಇದು ಬಂತು. ಝಲಸ್ಸು ಧರ್ಮಶಾಸ್ತ್ರಕಾರರಲ್ಲಿದೆ, ತಪ್ಪು ತಿಳುವಳಿಕೆ ಇದೆ. ದಾಕ್ಷಿಣಾತ್ಯರನ್ನು ಪಂಕ್ತಿ ಬಾಹಿರರು ಅಂತ ಕರೀತಾರೆ ಉತ್ತರದವರು. ದಾಕ್ಷಿಣಾತ್ಯರ ಜೊತೆಗೆ ಸಹಪಂಕ್ತಿ ಕೊಡಬಾರದು, ಯಾಕೆ ಅಂತಂದರೆ ಅವರು ಅನ್ಯಾಯವನ್ನೇ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಮಾತುಲ ಸುತಾಂ ಪ್ರಾಪ್ಯ, ತಮ್ಮ ಸೋದರ ಮಾವನ ಮಗಳನ್ನು ಮದುವೆ ಆಗ್ತಾರೆ, ಆದ್ದರಿಂದಾಗಿ ದಾಕ್ಷಿಣಾತ್ಯರ ಜೊತೆ ಊಟ ಮಾಡಬಾರ್ದು ಅಂತಾರೆ. ಆದರೆ ಅಮ್ಮನ ತಂಗಿಯ ಮಕ್ಕಳನ್ನು ಮದುವೆ ಆಗಬಹುದು ಅಂತ ಹೇಳ್ತಾರೆ. ಅದೇ ಧರ್ಮಶಾಸ್ತ್ರಕಾರ. ಇದು ಯಾವ ನ್ಯಾಯ ಇದು? ಈ ಎಲ್ಲ ಕಾರಣ ಇರೋದರಿಂದ ಧರ್ಮ ಮತ್ತು ಅಧರ್ಮವನ್ನು ಆಚಾರ್ಯರು ಹೇಳಿದ್ರು. ಭಗವದ್ಭಕ್ತಿ ಅಂತನ್ನೋದು ಧರ್ಮದ ಕೇಂದ್ರ ಬಿಂದು, ಭಗವದ್ಭಕ್ತರಲ್ಲಿನ ಪ್ರೀತಿ ಅಂತನ್ನೋದು ಧರ್ಮದ ಕೇಂದ್ರ ಬಿಂದು, ಭಗವದ್ಭಕ್ತರಲ್ಲದವರಲ್ಲಿ ದ್ವೇಷ ಅಂತನ್ನೋದು ಭಗವದ್ಭಕ್ತಿಯ ಲಕ್ಷಣವೇ ಆಗಿದೆ ಎಂದರು ಆಚಾರ್ಯರು. ಅದಕ್ಕೆ ಅವರು ಹೇಳಿದ್ದು ಸತಾಂ ವೃದ್ಧಿಕರೋ ಧರ್ಮ ಅಂತ. ಹರ್ಷ ಸತ್ಸು ತಥಾ ಸತ್ಸು ಧರ್ಮೋ ಧರ್ಮ ವಿಪರ್ಯಯ ತೇಷಾಂ ವೃದ್ಧೌ ತಥಾ ಹಾನೌ ಸರ್ವಂ ಜ್ಞೇಯಂ. ಹರ್ಷ ಸತ್ಸು, ಸಜ್ಜನರ ಬೆಳವಣಿಗೆ ಆದರೆ ಸಂತೋಷ ಪಡಬೇಕು, ಅಸಜ್ಜನರ ಬೆಳವಣಿಗೆ ಆದರೆ ದುಃಖ ಪಡಬೇಕು, ಅದನ್ನು ದ್ವೇಷಿಸಬೇಕು. ಅದೇ ಇರೋದು. ನದ್ವೇಷ್ಟಿ ನಹರಿಷ್ಯತಿ ಅಂತ ಹೇಳಿದ್ರೆ ಏನು? ಹಾಗಾದರೆ
ಭಾಗವತೋತ್ತಮನಾದವನು ಸಜ್ಜನರನ್ನು ಪ್ರೀತಿಸಬಾರದು ಅಂತಲ್ಲ. ಇದು ದೇವರ ಕಿಂಕರರಾದ್ರಿಂದಾಗಿ ಅದರಲ್ಲಿ ಸಂತೋಷ ಇರಬೇಕು ಅಂತಿರಬೇಕು. ಇದನ್ನು ಹೇಳ್ತಾರಲ್ಲ, ಜಗನ್ನಾಥದಾಸರು ಒಂದು ರೀತಿ ಚೆನ್ನಾಗಿ ಹೇಳಿದ್ದಾರೆ. ಹೆಂಡಿರು ಮಕ್ಕಳು ನಿನ್ನಯ ತೊಂಡರೆಂಬರು ಅಂತ. ಅಲ್ಲಿ ಹೆಂಡಿರು ಮಕ್ಕಳು ಮಾತ್ರ ಅಲ್ಲ, ಎಲ್ಲ ಆ ತರಹದ ವರ್ಗದವರು ನಿನ್ನವರು ಎಂದುಕೋ, ಅಥವಾ ದೇವರ ದಾಸರು ಎಂದುಕೋ ಅಂತ. ಅದನ್ನು ಇಲ್ಲಿ ಹೇಳಿದ್ದು. ಹರ್ಷಃ ಸತ್ಸು ತಥಾ ಅಸತ್ಸು ಧರ್ಮೋ ಧರ್ಮ ವಿಪರ್ಯಯ. ಅಸತ್ಸು ಧರ್ಮ, ಅಸಜ್ಜನರಲ್ಲಿ ಮಾಡುವ ಧರ್ಮವೂ ಕೂಡ ಅಧರ್ಮವಾಗಿ ಪರಿಣಾಮ ಹೊಂದುತ್ತೆ. ಒಬ್ಬ ಭಗವದ್ಭಕ್ತ ಅಲ್ಲ, ಆದರೆ ಅವನೇನು ಮಾಡಿರ್ತಾನೆ, ಬಾಹ್ಯ ಲಾಂಛನಗಳೆಲ್ಲ ಇರುತ್ತೆ. ಧರ್ಮಶಾಸ್ತ್ರದಲ್ಲಿರುವ ಬಾಹ್ಯವಾದ ಎಲ್ಲ ಲಕ್ಷಣಗಳು ಅವನಲ್ಲಿರುತ್ತೆ. ಒಬ್ಬ ಸಜ್ಜನ ಭಗವದ್ಭಕ್ತ ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತಾನೆ, ಒಂದು ತಪ್ಪು, ಏನೋ ಒಂದು ಸಣ್ಣ ತಪ್ಪಿರುತ್ತೆ, ಅದನ್ನು ಇಟ್ಟುಕೊಂಡು ಅವನು ನಿನ್ನ ಕಣ್ಣಿಗೆ ಬೀಳಬೇಡ ಅನ್ನೋದು, ನಿನಗೆ ಮಂತ್ರಾಕ್ಷತೆ ಕೊಡಲ್ಲ ಹೋಗು ಅಂತ ಅನ್ನೋದು, ಅವೆಲ್ಲ ಮಾಡಬಾರದು. ಒಬ್ಬ ಭಗವದ್ಭಕ್ತ ಅಲ್ಲ, ಅವನು ಒಳಗಡೆಯಿಂದ ದೇವರನ್ನು ವಿರೋಧಿಸಿರ್ತಾನೆ. ದೇವರ ಬಗ್ಗೆ ಭಕ್ತಿ ಇರಲ್ಲ, ಸ್ವಾಧ್ಯಾಯದಲ್ಲಿ ರತಿ ಇರಲ್ಲ, ಏನೂ ಇರಲ್ಲ, ಆದರೆ ಬಾಹ್ಯ ಲಾಂಛನಗಳೆಲ್ಲ ಕರೆಕ್ಟಾಗಿರುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ದೋಷ ಅನಿಸಿದ್ಯಾವುದು ಅವನ ಜೀವನದಲ್ಲಿ ಇರಲ್ಲ, ಅವನನ್ನು ಸ್ವೀಕಾರ ಮಾಡಬಾರದು. ಭಗವದ್ಭಕ್ತಿ ಅಂತನ್ನೋದು ಅಂತಿಮವಾಗಿ ಒಬ್ಬ ವ್ಯಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ, ಒಬ್ಬ ವ್ಯಕ್ತಿಯನ್ನು ಸ್ವೀಕಾರ ಮಾಡದೇ ಇರಲಿಕ್ಕೆ ತೀರ್ಮಾನ ಆಗಬೇಕೇ ವಿನಃ ಬೇರೆ ಯಾವುದೂ ಅಲ್ಲ. ಇದು ಆಚಾರ್ಯರು ಕೊಟ್ಟ ಸ್ಪಷ್ಟವಾದ ಒಂದು ತೀರ್ಮಾನ. ಅದರಿಂದಾಗಿ ದ್ವೇಷ ಮತ್ತು ಪ್ರೀತಿ ಅಂತನ್ನೋದು ಭಗವದ್ಭಕ್ತಿಯನ್ನು ಇಟ್ಟುಕೊಂಡಿರುತ್ತೆ. ಆದರೆ ನಂತರದವರಿಗೆ ಆ ಕಾನ್ಸೆಪ್ಟೇ ಮರೆತು ಹೋಯಿತು. ಭಗವದ್ಭಕ್ತರು, ವೇದವನ್ನು ಪ್ರೀತಿಸುವವರು, ಸಜ್ಜನರು, ರಾಮಾಯಣ ಮಹಾಭಾರತಾದಿಗಳನ್ನು ಗೌರವಿಸುವವರು, ಇವರೆಲ್ಲರನ್ನೂ ನೀವು ಸ್ವೀಕಾರ ಮಾಡಬಹುದು. ಮಧ್ವಾಚಾರ್ಯರು ಹೇಳ್ತಾರೆ, 5ನೆಯವರನ್ನು ಕೂಡ ಪರಮಾತ್ಮನ ಭಕ್ತರಾದರೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಅಂತಾರೆ. ವಿನಾ ಪ್ರಣಾಮಂ ಪೂಜ್ಯ, ನಮಸ್ಕಾರವೊಂದು ಮಾಡಬೇಡಿ. ವರ್ಣಹೀನ, 5ನೆಯವರು, ಪಂಚಮರು ಕೂಡ ಪೂಜ್ಯರು, ಅಂದರೆ ಗೌರವಿಸಬೇಕು. ಸಹಪಂಕ್ತಿ ಮೊದಲಾದವುಗಳನ್ನು ಕೊಡಬಹುದು. ಯಾರು ವರ್ಣ ಇರ್ತಾನೆ, ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ತಾನೆ, ಭಗವದ್ಭಕ್ತಿ ಇಲ್ಲ, ಸ್ವೀಕಾರ ಮಾಡಬೇಡಿ ಅವನ್ನ. ಹಾಗಂತ ಹೇಳಿ ದೂರ ತಳ್ಳೋದು ಅಂತಲ್ಲ, ತಟಸ್ಥವಾಗಿದ್ದು ಬಿಡಿ. ಇದು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ 29ನೆಯ ಅಧ್ಯಾಯದಲ್ಲಿ ಇರುವಂತಹ ವಿಚಾರ ಇದು. ಅದರಿಂದಾಗಿ ಆಚಾರ್ಯ ಹೇಳಿದ್ರು, ತೇಷಾಂ ವೃದ್ಧೌ ತಥಾ ಹಾನೌ ಸರ್ವಂ ಜ್ಞೇಯಮಶೇಷತಃ. ಸಜ್ಜನರ ಬೆಳವಣಿಗೆಗೆ ಸಂತೋಷ ಪಡಬೇಕು, ದುರ್ಜನರ ಬೆಳವಣಿಗೆಯನ್ನು ದ್ವೇಷಿಸಬೇಕು. ಯೋ ನದ್ವೇಷ್ಟಿ ನಕಾಂಕ್ಷತಿ ಅಂತಂದರೆ ಅಂತಿಮವಾಗಿ ಅದನ್ನು ಮನಸ್ಸಿಗೆ, ಆತ್ಮಕ್ಕೆ ಹಚ್ಚಿಕೊಳ್ಬಾರದು. ಸಜ್ಜನರ ವೃದ್ಧಿ ಆದಾಗ, ಸಜ್ಜನರ ಹ್ರಾಸ ಆದಾಗ ದುಃಖ ಪಡಬೇಕು. ಏನೋ ಪಾಪ ಸಜ್ಜನರು ಏನೋ ಕೆಳಗಡೆ ಬಿದ್ದಿದ್ದಾರೆ, ಯೋಗಹೀನರಾಗಿದ್ದಾರೆ, ದಾರಿಯಲ್ಲಿ ಎಡವಿದ್ದಾರೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಮುಂದುವರಿಬೇಕು. ದುರ್ಜನರು ಬೆಳೀತಾರೆ, ಛೇ ಹೀಗಾಯ್ತಲ್ಲ, ಹೀಗಾಗಬಾರದಿತ್ತು ಅಂತ ಅಂದ್ಕೊಳ್ಬೇಕು, ದೇವ್ರಿಗೆ ಬಿಡಬೇಕು, ಮುಂದುವರಿಬೇಕು. ಇಷ್ಟು ಮಾಡಬೇಕೇ ವಿನಃ ಈ ಭಾಗವತದ ಮಾತಿಗೆ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಯೋ ನದ್ವೇಷ್ಟಿ ನಕಾಂಕ್ಷತಿ ಅಂದರೆ ಸರ್ವಾತ್ಮನ ಯಾವುದಕ್ಕೆ ಏನೂ ಸಂಬಂಧ ಇಲ್ಲದಂತೆ ಇರೋದು ಅಂತ ಅರ್ಥ ಅಲ್ಲ. ನಮ್ಮ ಜೊತೆಗಿನವರ ಜೀವನದಲ್ಲಿ ಜೊತೆಗಿನವರ ಪ್ರೀತಿ ಮೊದಲಾದವುಗಳನ್ನು ಹಚ್ಚಿಕೊಳ್ಳದೇ ಇರೋದು ಅಂತ ಅರ್ಥ ಅಲ್ಲ. ಜೊತೆಗಿನವರ ಬಗೆಗೆ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡದೇ ಇರೋದು ಅಂತ ಅರ್ಥ ಅಲ್ಲ. ನಮ್ಮ ಜೊತೆಗಿರುವ ನಮ್ಮ ಸಮಾಜದ ಜನರನ್ನು ಏನನ್ನೂ ಗಮನಿಸಿಕೊಳ್ಳೋದೇ ಇರೋದು ಅಂತ ಅರ್ಥ ಅಲ್ಲವೇ ಅಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಹಂಗೆ ಕಾಣುತ್ತೆ ನಿಮಗೆ. ಇಂದ್ರಿಯೈ ಅರ್ಥಾನ್ ಗೃಹೀತ್ವ, ಇಂದ್ರಿಯದಿಂದ ಅರ್ಥವನ್ನು ಸ್ವೀಕರಿಸಿ
ದ್ವೇಷನೂ ಮಾಡಬಾರದು, ಪ್ರೀತಿಸಲೂಬಾರದು ಅಂತ. ಸಮಾಜದಲ್ಲಿ ಹೆಂಗಿರಬೇಕು? ಸ್ವಾರ್ಥದಲ್ಲಿರಬೇಕೇನು? ಬಿ ಸೆಲ್ಫಿಶ್ ಅಂತ ಹೇಳ್ತಾ ಇದೆಯೇನು ಭಾಗವತ? ಅಲ್ಲ ಅಂದರು ಆಚಾರ್ಯರು. ಈ ಮೇಲ್ನೋಟಕ್ಕೆ ನೋಡಿದ್ರೆ ಹಂಗೆ ಅರ್ಥ ಆಗತ್ತೆ. ಬಿ ಸೆಲ್ಫಿಶ್, ಬಿ ಡಿಟ್ಯಾಚ್ಡ್, ಯಾವುದಕ್ಕೂ ಅಂಟಿಕೊಳ್ಳಬೇಡ, ಹೀಗ ಅರ್ಥ. ಯಾವುದಕ್ಕೂ ಅಂಟ್ಕೋಬೇಡ. ಸಜ್ಜನರು ಬೆಳೀತಾ ಇದ್ದಾರೆ ಅಷ್ಟೇ. ದುರ್ಜನರು ಎಲ್ಲರನ್ನ ಕಾಡ್ತಾ ಇದ್ದಾರೆ ಅಷ್ಟೇ. ಬೇಡ ಅಂತ ಅರ್ಥನಾ? ಹಾಗಾದ್ರೆ ಇವರೆಲ್ಲ ಭಗವದ್ಭಕ್ತರಲ್ವಾ? ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದು, ಭಗವದ್ಭಕ್ತಿ ಅಂತನ್ನೋದು ಇದ್ದರೆ ಸಜ್ಜನರು ಅವರು ಮಾಡಿದ ಸಣ್ಣ ತಪ್ಪು ಮೊದಲಾದವುಗಳನ್ನು ದ್ವೇಷಿಸಬೇಡ. ದುರ್ಜನರು ಹೀಗಿರ್ತಾರೆ, ಭಗವದ್ಭಕ್ತರಲ್ಲದವರು ಅವರ ಬೆಳವಣಿಗೆಯನ್ನು ತಡಿಲಿಕ್ಕೆ ಪ್ರಯತ್ನಿಸು, ಇಲ್ಲ ಎಂಟರ್ಟೈನ್ ಮಾಡಬೇಡ ಅಷ್ಟೇ. ಇದೇ ಅಂತಿಮ. ನಿಜವಾಗಿಯೂ ಭಗವದ್ಭಕ್ತರ ಕುಸಿತವನ್ನು ನಾವು ತಡಿಬೇಕು. ನಾವಿವತ್ತೇನು ಸಾಮಾಜಿಕ ಬಹಿಷ್ಕಾರ ಮೊದಲಾದವುಗಳನ್ನೆಲ್ಲ ಹಾಕ್ತಾ ಇದ್ದೇವೆ, ಅವ್ರ ಹತ್ರ ಮುಟ್ಟಿಸ್ಕೊಳ್ಳೋಲ್ಲ, ಇವ್ರ ಹತ್ರ ಮುಟ್ಟಿಸ್ಕೊಳ್ಳೋಲ್ಲ ಅಂತ, ಅದು ಅಸಂಗತ. ಸಜ್ಜನರು ಭಗವದ್ಭಕ್ತರು ಅಂತಾದಾಗ ನಮ್ಮಿಂದ ಸಲ್ಲಬೇಕಾದ ಯೋಗ್ಯವಾದದ್ದನ್ನು ಅವರಿಗೆ ಕೊಡಬೇಕು. ನಮಗೆ ಏನು ತಲೆಯಲ್ಲಿರುತ್ತೆ ಅಂತಂದರೆ, ಹೊರಗಡೆಯ ಬಾಹ್ಯ ಲಕ್ಷಣಗಳು ಇದು ಸರಿಯಾಗಿದ್ದರೆ ಸರಿ, ಇಲ್ಲ ಅಂತಂದರೆ ಅವ್ರು ಏನೇ ಇದ್ರೂ ನಮಗೆ ಬೇಡ ಅಂತ. ಅದು ಇರಬಾರದು ಅಂತ ಆಚಾರ್ಯರು. ಏತದರ್ಥಂ ಚ ಧರ್ಮಾಣಾಂ ಮರ್ಯಾದಾ ವೈದಿಕಾಮಲ. ಧರ್ಮಶಾಸ್ತ್ರ ಲೌಕಿಕವಾದಾಗ ಈ ನಿಯಮಗಳೆಲ್ಲ ಉಂಟು, ಆದರೆ ವೈದಿಕವಾದಾಗ ಭಗವಂತನ ಭಕ್ತಿಯೇ ಅಂತಿಮ, ಬೇರೆ ಅಲ್ಲ. ಈಗ ಸಣ್ಣ ಸಂಗತಿ ಹೇಳ್ತೇನೆ ನಿಮಗೆ. ಅಪಾಲ ಅಂತ ಹೇಳಿ ಒಬ್ಬಳು ಇದ್ಲು, ಅಪಾಲ ಅಂತ. ಅದು ವೇದದಲ್ಲಿ ಅವಳ ಕಥೆ ಬರುತ್ತೆ. ಆ ಅಪಾಲ ಅಂತನ್ನುವವಳು, ಅವಳಿಗೆ ಚರ್ಮರೋಗ. ಅವರ ಅಪ್ಪ ಇಂದ್ರನನ್ನು ಪ್ರಾರ್ಥನೆ ಮಾಡಿದ, ಮಧ್ಯದಲ್ಲಿ ಹೋದ. ಆ ಮಗಳು ಕೂಡ ಇಂದ್ರನನ್ನು ಪ್ರಾರ್ಥನೆ ಮಾಡಿದಳು. ಇಂದ್ರನಿಗೆ ಸೋಮವನ್ನು ಕೊಡಬೇಕು ಅಂತ ಆಯಿತು. ಆಗ ಅವಳೇನು ಮಾಡಿದಳು, ಅವಳ ಹತ್ರ ಬೇರೆ ಪಾತ್ರೆ ಇಲ್ಲ, ನನ್ನ ಬಾಯಿ ಅಂತನ್ನುವ ಪಾತ್ರೆಯಲ್ಲಿ ಸೋಮದ ಬಳ್ಳಿಯನ್ನು ಜಗಿದು ನನ್ನ ಬಾಯಿ ಅನ್ನುವ ಪಾತ್ರೆಯಲ್ಲಿ ಇಂದ್ರನಿಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಹೇಳಿ ದೇವರಿಗೆ ಸಮರ್ಪಣೆ ಅದನ್ನು ಸ್ವೀಕಾರ ಮಾಡಿದ. ಅವಳನ್ನು ಸುಂದರಿಯನ್ನಾಗಿ ಮಾಡಿಸಿದ. ಆ 3 ಬಾರಿ ಅವಳ ಚರ್ಮವನ್ನು ತೆಗೆದ. ಒಂದು ಚರ್ಮವನ್ನು ಉಡಕ್ಕೆ, ಇನ್ನೊಂದು ಚರ್ಮವನ್ನು ಬೇರೆ ಬೇರೆ ಪ್ರಾಣಿಗಳಿಗೆ ಕೊಟ್ಟ. ಹಾವು, ರಾಣಿ, ಹೆಂಟೆ, ಗೊದ್ದ ಇವುಗಳಿಗೆಲ್ಲ ಕೊಟ್ಟ. ಇದು ಮಧ್ವವಿಜಯದಲ್ಲೂ ಇದರ ಉಲ್ಲೇಖ ಇದೆ. ಕುತ್ರಚಿತ್ ಸದಸಿತಾವದ ಪಾಲ ಕೀರ್ತಿತಾತಿ ತರುಣಿತ್ಯಯ ಮೂಚೆ. ನೋಡಿ, ನಮಗೆ ಬೇರೆ ಲೌಕಿಕವಾದ ಧರ್ಮಶಾಸ್ತ್ರಗಳಲ್ಲಿ ಹೀಗೆ ಬಾಯಿ ಅನ್ನುವ ಪಾತ್ರೆಯಲ್ಲಿ ಸೋಮರಸವನ್ನು ಕೊಡ್ತೇನೆ ಇಂದ್ರ ಕುಡಿಲಿ ಅಂದ್ರೆ ಆಗತ್ತಾ? ಅದು ಹೈ ಅಂತಾರಲ್ಲ. ಆದರೆ ವೈದಿಕವಾಗಿ ಅದು ಸರಿ. ಇಂದ್ರ ಸ್ವೀಕಾರ ಮಾಡಿದ್ಮೇಲೆ ನಿಮ್ದೇನು? ಅವಳು ನಿಮ್ಗ ಕೊಟ್ಟಿದ್ದು ಇಂದ್ರನಿಗ. ಅದರಿಂದ ವೈದಿಕವಾದ ಒಂದು ನಿಯಮಗಳು ಭಗವದ್ಭಕ್ತಿ ಮಾತ್ರ ಅಷ್ಟೇ. ಭಗವದ್ಭಕ್ತಿ ಮಾತ್ರ ಇರೋದಲ್ಲಿ ಅದಕ್ಕನುಗುಣವಾಗಿ ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ಸ್, ಮಿಷನ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗಿರೋದು. ಬೇರೆ ಯಾವುದೂ ಆ ತರಹ ಇಲ್ಲ. ಅದಕ್ಕೆ ವೈದಿಕ ಅಮಲ ಅಂತಂದರು. ಯಾಕೆಂದರೆ ಲೌಕಿಕವಾದದ್ದಕ್ಕೆ ಆ ಧರ್ಮಶಾಸ್ತ್ರಕಾರರ ಎಲ್ಲ ಸಮಸ್ಯೆಗಳು ಕೂಡ ಅವನ ಗ್ರಂಥಗಳಲ್ಲಿ ಕಂಡುಕೊಳ್ಳುತ್ತೆ. ಅದೇ ಹೇಳದ್ನಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, 2 ಬಾರಿಸಿ ಹೆಂಡತಿಗೆ ಅಂತ ಉಂಟು ಧರ್ಮಶಾಸ್ತ್ರದಲ್ಲಿ. ಲಾಲನೀಯ ಚಸಾ ಭಾರ್ಯ ತಾಡನೀಯ ತಥೈವ ಚ ಅಂತ. 2 ಬಾರಿಸಿ ಹೆಂಡತಿಗೆ. ಯಾಕೆ ಪಾಪ ಅವನು ಯಾರೋ ಹೆಂಡತಿಯಿಂದ ಅದು ಏನು ಅನುಭವಿಸಿದ್ನೋ ಏನೋ, ಎಲ್ಲರಿಗೂ ಆರ್ಡ್ರ್ ಕೊಟ್ಬಿಟ್ಟ. ಎಲ್ಲರೂ ಅವ್ರವ್ರ ಹೆಂಡತಿನ 2 ಬಾರಿಸಿ ಆಮೇಲೆ ಮುದ್ದಿಸಿ.
ಅದನ್ನು ನಾವು ಮಾಡಲಿಕ್ಕಾಗ್ತದ? ಹಾಗೆ ಉಂಟು. ನೀವು ತಣ್ಣೀರನ್ನು ಮಾಡಿ, ತಣ್ಣೀರಿನಲ್ಲಿ ಸ್ನಾನ ಮಾಡಿ ಅಂತಲೂ ಉಂಟು. ಬಿಸಿನೀರಲ್ಲಿ ಸ್ನಾನ ಮಾಡಬೇಡಿ ಅಂತ ಉಂಟು ಒಂದು ಧರ್ಮಶಾಸ್ತ್ರದಲ್ಲಿ. ಆಮೇಲೆ ಇಲ್ಲ ಬಿಸಿನೀರಲ್ಲಿ ಸ್ನಾನ ಮಾಡಿ. ಯಾಕೆ? ಆಪ ಸ್ವಭಾವತಃ ಶುದ್ಧಾ ಕಿಂ ಪುನರ್ವನ್ಹಿ ಸಂಯುತಾ. ನೀರು ಅನ್ನೋದು ಸಹಜವಾಗಿ ಶುದ್ಧ, ಇನ್ನು ಬೆಂಕಿಯೊಳಗೂಡನೆ ಇನ್ನಷ್ಟು ಶುದ್ಧ ಆಗಲ್ವೇ ಅಂತ ತರ್ಕ ಉಂಟು. ಅದರಿಂದಾಗಿ ಒಂದನ್ನು ಮಾಡ್ತೇವೆ ಅಂತಂದರೆ ಯಾವುದಕ್ಕೆ ಬೇಕಾದರೂ ಸಮರ್ಥನೆ ಧರ್ಮಶಾಸ್ತ್ರದಲ್ಲಿ ಸಿಗುತ್ತೆ, ಎಲ್ಲದಕ್ಕೂ ಸಮರ್ಥನೆ ಸಿಗುತ್ತೆ. ಇದು ನಮ್ಮ ಕಾಪು ಹಯಗ್ರೀವಾಚಾರ್ಯರು ಅಂತ ಧರ್ಮಶಾಸ್ತ್ರದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಈಗ ರಾಮನಾಥಾಚಾರ್ಯರಿದ್ದಾರಲ್ಲ, ಅವರಪ್ಪ ಪೇಜಾವರ ಸ್ವಾಮಿಗಳು ಕ್ಲಾಸ್ಮೇಟ್ ಅವರು. ಕಾಪು ಹಯಗ್ರೀವಾಚಾರ್ಯರು ಅವಧೂತ ಚರ್ಯೆಯಿಂದ ಬದುಕಿದವರು, ದಿವಸಕ್ಕೆ 1008 ಗಾಯತ್ರಿ ಮಾಡ್ತಾ ಇದ್ದ ಮಹಾನುಭಾವರು ಅವರು. ಅವ್ರ ತಮ್ಮ ಕಲ್ಯ ಗೋಪಾಲ ಭಟ್ರು ಅಂತ ಅವರು ಬಂದರು. ಅಣ್ಣ, ಮೃತಕ ಎಷ್ಟು ದಿವಸ ಕೂಡಬೇಕು ಹೇಳು? ಒಬ್ಬ ಸತ್ರೆ ಅವರ ಸಂಬಂಧಿಕರು ಎಷ್ಟು ದಿವಸ ಮೈಲಿಗೆ ಕೂಡಬೇಕು ಹೇಳು? ಅದಕ್ಕೆ ಇವರು ಹೇಳಿದ್ರು, ನಿಂಗೆ ಎಷ್ಟು ದಿವಸ ಬೇಕು? ಎಲ್ಲದಕ್ಕೂ ಪ್ರಮಾಣ ಇದೆ. 1 ದಿವಸದಿಂದ ಹಿಡಿದು 1 ತಿಂಗಳವರೆಗೂ ಪ್ರಮಾಣ ಇದೆ. ಧರ್ಮಶಾಸ್ತ್ರ ಚೆನ್ನಾಗಿ ಬಲ್ಲವರು ಹೇಳಿದ್ದು. ಅದರಿಂದಾಗಿ ಧರ್ಮಶಾಸ್ತ್ರ ಅನ್ನೋದು ದೇಶಕ್ಕನುಗುಣವಾಗಿ, ಕಾಲಕ್ಕನುಗುಣವಾಗಿ, ಪುರುಷ ದೋಷಕ್ಕನುಗುಣವಾಗಿ, ಪ್ರಕರಣಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಬರೋಲ್ಲ. ಮಾಂಸ ಮಾಡದೆ ಹೋದರೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಇಲ್ಲ ಅಂತ ಉಂಟು. ಅನುಪಾಕೃತ ಮಾಂಸಾನಿ ವರ್ಜಾನ್ಯಾಹುರ್ ಮನೀಚಿಣಃ ಅಂತ. ಆ ಧರ್ಮಶಾಸ್ತ್ರ ನಂಬಲಿಕ್ಕಾಗ್ತದ? ಈಗ ನಾವು ಅಪ್ಲೈ ಮಾಡ್ಕೊಳ್ಳಿಕ್ಕಲ್ಲ. ಇದು ಮನು ಹೇಳ್ತಾ ಇರೋದು, ಮನುಸ್ಮೃತಿ ಇದು ನಾನು ಹೇಳ್ತಾ ಇರೋದು. ನ ಮಾಂಸ ಭಕ್ಷಣೆ ದೋಷ ನ ಮಧ್ಯೇನ ಚ ಮೈಥುನೆ ಪ್ರವೃತ್ತಿರೇಚ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತನ್ನತ್ತೆ ಮನುಸ್ಮೃತಿ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಮಲಾ ವೈದಿಕಾ ಧರ್ಮಾಣ ಮರ್ಯಾದ. ಧರ್ಮಕ್ಕೊಂದು ಮರ್ಯಾದೆ ಅಂತ ಇರುತ್ತೆ, ಅದ್ರ ಒಳಗಡೆ ನೀನೇನು ಬೇಕಾದ್ರೂ ಮಾಡು. ಭಗವದ್ಭಕ್ತಿ ಅಂತನ್ನೋದು ಧರ್ಮದ ಅಣೆಕಟ್ಟು. ಅದ್ರ ಒಳಗಡೆ ಏನೇ ಬದಲಾವಣೆ, ಸಣ್ಣ ಸಣ್ಣ ಬದಲಾವಣೆಗಳಿದ್ದರೆ ಓಕೆ. ಆ ತರಹ ಪೂಜೆಗೂ ಹೇಳ್ತಾರೆ ಮಧ್ವಾಚಾರ್ಯರು. ವಿಷ್ಣು ತತ್ವ ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಇಷ್ಟರ ಒಳಗಡೆ ನೀವು ಹೆಂಗೆ ಬೇಕಾದರೂ ಪೂಜೆಯನ್ನು ಕಲ್ಪನೆ ಮಾಡಬಹುದು ಅಂತ. ಇವಾಗ ಪುಷ್ಪಾಣಿ ಸಮರ್ಪಯಾಮಿ ಅಂತ ಇರುತ್ತೆ. ಪುಷ್ಪ ಸಮರ್ಪಣೆ ಮಾಡಬೇಕಾದ್ರೆ ನಾನು ಪುರಾಣಗಳನ್ನು ಹೇಳಿಕೊಂಡು ಸಮರ್ಪಣೆ ಮಾಡ್ತೇನೆ. ಒಂದೊಂದು ಪುಷ್ಪವನ್ನು ಚಿಂತನೆ ಮಾಡಬಹುದು. ಮಂತ್ರಮಯ ಪುಷ್ಪವನ್ನು ಸಮರ್ಪಣೆ ಮಾಡಬಹುದು. ಅಂದರೆ ವೇದವೇ ಪುಷ್ಪ ಅಂತ ಹೇಳಿ ಚಿಂತನೆ ಮಾಡಿ ಮಾಡಬಹುದು. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೀವು ಬೃಹತಿ ಸಹಸ್ರ ಹೇಳ್ಬೋದು, ಏನು ತೊಂದರೆ ಇಲ್ಲ. ಆ ತರಹ ಧರ್ಮಶಾಸ್ತ್ರದ ಅಥವಾ ತಂತ್ರಶಾಸ್ತ್ರದ ಚೌಕಟ್ಟಿನಲ್ಲಿ ಇಷ್ಟು ಇದ್ದ ಮೇಲೆ ಒಳಗಡೆ ಏನು ಮಾಡಿಕೊಳ್ಬಹುದು. ಇದು ಗೀತಾ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳುವ ಮಾತು. ಅದರಿಂದಾಗಿ ಧರ್ಮಗಳ ಮರ್ಯಾದೆ ಏನು? ಭಗವದ್ಭಕ್ತಿ. ಅದನ್ನು ಗಮನಿಸಿಕೊಂಡವ ಭಾಗವತೋತ್ತಮ ಆಗ್ತಾನೆ. ಅವಾಗೇನಾಗತ್ತೆ, ನಮ್ಮ ಸ್ಪೆಸಿಫಿಕೇಷನ್ನು, ನಮ್ಮ ಕಟ್ಟರ್ ಪಂಥೀಯತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಶಾಸ್ತ್ರದಲ್ಲೇ ಎಷ್ಟೊಂದು ಕಟ್ಟರಾಗಿ ಹೇಳಿಲ್ಲ, ನಾವ್ಯಾಕೆ ಇಷ್ಟೊಂದು ಕಟ್ಟರಾಗಿದ್ದೇವೆ ಅಂತ. ಖಂಡ ತುಂಡ ಹೀಗೆ ಆಗಬೇಕು, 20 ಸರ್ತಿಯೇ ಬಾಯಿ ಮುಕ್ಕಳಿಸ್ಬೇಕು, 30 ಸರ್ತಿಯೇ ಹಚ್ಚಬೇಕು ಮೃತ್ತಿಕೆಯನ್ನು. ಎಲ್ಲಿ ತನಕ ನಿಮ್ಮ ಮೈಗೆ ಸುಗಂಧ ಬರುತ್ತೋ ದುರ್ಗಂಧ ಹೋಗುತ್ತೋ ಅಷ್ಟು ಹಚ್ಚರಪ್ಪ ಸಾಕು. ಅದು ನಿಮ್ಮ ಮೈಯ ಸ್ವಭಾವಗಳು. ಇಷ್ಟೇ ಸರ್ತಿ ಕೆಮ್ಮಣ್ಣು ಹಚ್ಚಬೇಕು ಅಂತೆಲ್ಲೂ ಇಲ್ಲ. ಅದಕ್ಕೆ ಯಥಾಯೋಗ್ಯಂ ಅಂದರು. ನಿತ್ಯ ಧರ್ಮ ವಿರುದ್ಧಾತು ಸಾನಗ್ರಾಹ್ಯ ಕಥಂಚನ. ನಿತ್ಯ ಧರ್ಮಕ್ಕೆ ವಿರುದ್ಧವಾಗಿರುತ್ತಾ ಅದನ್ನು ಸ್ವೀಕಾರ ಮಾಡಬೇಡಿ. ನಿತ್ಯ ಧರ್ಮಕ್ಕೆ ವಿರುದ್ಧ ಅಲ್ವಾ ಅದನ್ನು ಸ್ವೀಕರಿಸಿ. ಇದು ಶಾಸ್ತ್ರದಲ್ಲಿ ಇರತಕ್ಕಂಥದ್ದು. ನಿತ್ಯ ಧರ್ಮ ಅನಿತ್ಯ ಧರ್ಮ ಇವೆರಡನ್ನೂ ನೋಡಿಕೊಂಡು ಮುಂದೆ ಹೋಗಿರಿ. ನಿತ್ಯ ಧರ್ಮ ಯಾವುದು? ಭಗವದ್ಭಕ್ತಿ. ದೇವರು ದೊಡ್ಡವನು, ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಪ್ರಜ್ಞೆ. ಆಮೇಲೆ ವೇದದ ಅಪೌರುಷೇಯತ್ವ,
ದೇವತಾ ತಾರತಮ್ಯ, ಇವುಗಳೆಲ್ಲ ನಿತ್ಯ ಧರ್ಮ. ಹೀಗೆ ನಾನು ಆರಾಧನೆ ಮಾಡಬೇಕು, ಶಾಸ್ತ್ರದ ಮರ್ಯಾದೆ, ಮರ್ಯಾದೆ ಅಂದರೆ ಚೌಕಟ್ಟು, ಇದು ನಿತ್ಯ ಧರ್ಮ. ಈ ನಿತ್ಯ ಧರ್ಮ ಏನು ಬದಲಾವಣೆ ಆದರೂ ತೊಂದರೆ ಇಲ್ಲ. ನಿತ್ಯ ಧರ್ಮ ವಿರುದ್ಧಾತು ಸಾನಗ್ರಾಹ್ಯ ಕಥಂಚನ, ವಿರುದ್ಧವಾಗಿದ್ದರೆ ಇನ್ನು ಯಾವ ಧರ್ಮದ ರೀತಿ ನೀತಿ ಅನುಶಾಸ್ತಿಗಳನ್ನು ಸ್ವೀಕರಿಸುವ ಅಗತ್ಯ ಇಲ್ಲ. ಇಷ್ಟು ಸ್ಫುಟವಾಗಿ ಹೇಳ್ತಾರೆ ನಿತ್ಯ ಧರ್ಮ ಅನಿತ್ಯ ಧರ್ಮ. ಅನಿತ್ಯ ಧರ್ಮ ಅಂತ ಹೇಳಿದ್ರೆ ಅದೇ ಕೆಲವರು ಮಡಿ ಉಟ್ಟೆ ಅಂದರೆ ಮಡಿ ಅಂತ ಹೇಳಿದ್ರೆ ಹೀಗೆ ಬಾವಿಯಲ್ಲಿ ಸ್ನಾನ ಮಾಡಿದ್ರೇ ಮಡಿ, 3 ಕೊಡ ಹಾಕೊಂಡ್ರೇ ಮಡಿ, ಅದೆಲ್ಲ ಬದಲಾಗ್ತಕ್ಕಂಥದ್ದು. ಧಾವಳಿ ಮಡಿ, ರೇಷ್ಮೆ ಮಡಿ ಇತ್ಯಾದಿಗಳು ಇವುಗಳೆಲ್ಲ ಬದಲಾಗ್ತಾ ಇರುತ್ತೆ. ಇದು ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನು ಇಲ್ಲಿ ಸ್ಪಷ್ಟವಾಗಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇವನು ಭಾಗವತೋತ್ತಮ ಅಂದರೆ ತಾತ್ಪರ್ಯ ಇಷ್ಟು: ನಿತ್ಯ ಧರ್ಮ ಅನಿತ್ಯ ಧರ್ಮಗಳನ್ನು ತಿಳಿದು ಭಗವದ್ಭಕ್ತರ ಬೆಳವಣಿಗೆಯನ್ನು ದ್ವೇಷ ಮಾಡದೆ, ಭಗವದ್ಭಕ್ತರ ಪತನವನ್ನು ಆನಂದಿಸದೆ, ದುರ್ಜನರ ಬೆಳವಣಿಗೆಯನ್ನು ಆನಂದಿಸದೆ, ದುರ್ಜನರ ಬೆಳವಣಿಗೆ ಹೀಗಾಗಬಾರದು ಅನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ತಳೆದು ದೇವರ ಭಕ್ತಿಯ ಮೇಲೆ ಆಧರಿಸಿ ನಡೆಯುವವ, ಜೀವನವನ್ನು ಮಾಡುವವ ಭಾಗವತೋತ್ತಮ ಅಂದರು. ನೀವು ಇಲ್ಲ ಅಂದರೆ ನೀವು ಭಾಗವತ ನೋಡಿದ್ರೆ ತಪ್ಪೇ ಅರ್ಥ ಆಗೋದು, ಏನು ನಮ್ಗೆ ಅರ್ಥ ಆಗಲ್ಲ, ಅದರ ಡೆಪ್ತೇ ಗೊತ್ತಾಗೋದಿಲ್ಲ. ಅದನ್ನು ಮಧ್ವಾಚಾರ್ಯರು ಹೇಳಿದ್ರು ಹೀಗೆ ಅಂತ. ಇದರೊಂದಿಗೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮಾಪ್ಯಯಕ್ಷುದ್ಭಯತರ್ಷ ಕೃಚ್ಛ್ರೈ ಧರ್ಮೈರವಿಮುಹ್ಯಮಾನಃ ಸ್ಮೃತ್ಯಾ ಹರೇಃ ಭಾಗವತ ಪ್ರಧಾನಃ. ಭಗವದ್ಭಕ್ತರ ಲಕ್ಷಣವನ್ನು ನಿರೂಪಣೆ ಮಾಡ್ತಾರೆ. ಅವನು ಒಬ್ಬ ಭಗವದ್ಭಕ್ತ ದೇಹವನ್ನು ನೋಡುವ ಬಗೆ ಹೇಗೆ? ಏಕೆಂದರೆ ಅವರವರು ದೇಹವನ್ನು ನೋಡುವ ರೀತಿಯಿಂದಲೇ ಅವರವರ ಜೀವನದ ಶೈಲಿ ತೀರ್ಮಾನ ಆಗಿರುತ್ತೆ. ಇವಾಗ ನಾಸ್ತಿಕರು ದೇಹವನ್ನು ಯಾವ ರೀತಿ ನೋಡ್ತಾರೆ? ಇಂದ್ರಿಯವನ್ನು ಹೇಗೆ ನೋಡ್ತಾರೆ? ನಾಸ್ತಿಕರಲ್ಲದವರು ದೇಹವನ್ನು ನೋಡುವ ಬಗೆ ಹೇಗೆ? ಆಸ್ತಿಕನಾದವ ದೇಹವನ್ನು ನೋಡುವ ಬಗೆ ಹೇಗೆ? ಏಕೆಂದರೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಇವುಗಳ ದರ್ಶನ ವ್ಯತ್ಯಾಸದಿಂದಲೇ ಇದೆಲ್ಲವೂ ಬದಲಾವಣೆ ಆಗೋದು. ನೋಡಿ, ಕ್ರಿಶ್ಚಿಯನ್ನರ ಪ್ರಕಾರ ಪ್ರಾಣಿಗಳಿಗೆ ಜೀವವೇ ಇಲ್ಲ. ಯಾಕೆ ಅಂತಂದರೆ ಅವರು ಅಹಿಂಸೆಯನ್ನು ಜಗತ್ತಿಗೆ ಬೋಧಿಸುವವರು. ನೀವೇ ಹಿಂಸೆ ಮಾಡ್ತಾ ಇದ್ದೀರಲ್ಲ ಪ್ರಾಣಿಗಳನ್ನು ತಿಂದು ಅಂದರೆ, ಹೌದು, ಪ್ರಾಣಿಗಳು ಜೀವಗಳೇ ಅಲ್ಲ ಅಂತಾರೋ. ಇನ್ನು ಜೈನರ ಪ್ರಕಾರ ವೃಕ್ಷಗಳಿಗೆ ಜೀವ ಇಲ್ಲ. ಯಾಕೆಂದರೆ ಅಹಿಂಸೆ ಅಂತಾರೆ. ಜೀವ ಇರೋ ವೃಕ್ಷವನ್ನು ಕತ್ತರಿಸಿ ತಿಂತಾ ಇದ್ದೀರಲ್ಲಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ವೃಕ್ಷಗಳಿಗೆ ಜೀವ ಇಲ್ಲ. ಹಂಗೆ ನೋಡಿದ್ರೆ ಮೊದಲು ವೃಕ್ಷಗಳಿಗೆ ಜೀವ ಇದೆ ಅಂತ ಹೇಳಿದ್ದು ವೇದವ್ಯಾಸರು, ಅದಾದ ಮೇಲೆ ಮಧ್ವಾಚಾರ್ಯರು, ಆಮೇಲೆ ಜೆ.ಸಿ. ಬೋಸ್, ಜಗದೀಶ್ ಚಂದ್ರ ಬೋಸ್. ಅದರಿಂದಾಗಿ ಅದನ್ನು ಅವ್ರ ಜೀವನದಲ್ಲಿ ತೋರಿಸಿದ್ರು ಕೂಡ. ತಥಾಚ ಒಬ್ಬೊಬ್ಬ ದೇಹದ ಬಗ್ಗೆ, ಇಂದ್ರಿಯದ ಬಗ್ಗೆ, ಮನಸ್ಸಿನ ಬಗ್ಗೆ, ಪ್ರಾಣದ ಬಗ್ಗೆ ಯಾವ ದೃಷ್ಟಿಕೋನ ಇಟ್ಕೊಂಡಿರ್ತಾನೆ ಅದ್ರ ಮೇಲೇ ಅವನ ಸಿದ್ಧಾಂತ, ವಿಚಾರ ಎಲ್ಲವೂ ಕೂಡ ಬೆಳೀತಾ ಹೋಗುತ್ತೆ. ಅದರ ಬಗ್ಗೆ ಭಗವದ್ಭಕ್ತನಿಗೆ ಯಾವ ತರಹದ ಭಾವನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇಹೇಂದ್ರಿಯ ಪ್ರಾಣ ಧಿಯಾಂ ಮನೋಧಿಯಾಮ್ಯೋ ಜನ್ಮಾಪ್ಯಯಕ್ಷುತ್ ಭಯತರ್ಷ ಕೃಚ್ಛರೈಃ ಸಂಸಾರ ಧರ್ಮೈರವಿಮುಹ್ಯಮಾನಃ ಸ್ಮೃತ್ಯಾ ಹರೇಃ ಭಾಗವತ ಪ್ರಧಾನಃ ಅಂದರು. ದೇಹ
ಇಂದ್ರಿಯ, ಪ್ರಾಣ ಅಂದರೆ ಕ್ರಿಯೆ, ಮನಸ್ಸು, ಬುದ್ಧಿ. ಇವುಗಳ ಹುಟ್ಟು ಹೇಗೆ, ಇವುಗಳ ನಾಶ ಹೇಗೆ, ಇವುಗಳ ನೀಡ್ ಏನು ಬೇಕು ಅಂತ ಇರುತ್ತೆ. ಕಣ್ಣಿಗೆ ಒಂದು ಒಳ್ಳೆಯ ರೂಪ ಬೇಕು ಅಂತ ಇರುತ್ತೆ, ಕಿವಿಗೆ ಒಂದು ಒಳ್ಳೆಯ ಶಬ್ದ ಬೇಕು ಅಂತ ಇರುತ್ತೆ, ಮೂಗಿಗೆ ಒಂದು ಒಳ್ಳೆಯ ಪರಿಮಳ ಬೇಕು ಅಂತ ಇರುತ್ತೆ, ನಾಲಿಗೆಗೆ ಒಂದು ಒಳ್ಳೆಯ ರುಚಿ ಬೇಕು ಅಂತ ಇರುತ್ತೆ. ಇದು ಕ್ಷುತ್. ಆಮೇಲೆ ಇವುಗಳಿಗೆಲ್ಲ ಒಂದು ಹೆದರಿಕೆ ಇರುತ್ತೆ. ಕೆಲವೊಮ್ಮೆ ನಾವು ತಟಸ್ಥವಾಗಿದ್ದರೂ ಕೂಡ ಇಂದ್ರಿಯ ಅನ್ನೋದು ತೋರೋ ರಿಯಾಕ್ಷನ್ನೇ ಬೇರೆ. ನಮ್ಮ ಡಾಕ್ಟರ್ ಒಬ್ಬರಿದ್ದರು. ಅವರು ಆಕ್ಯುಪ್ರೆಷರ್ ಮೂಲಕ ಅವರು ರೋಗಗಳನ್ನು, ಅಂದರೆ ಫಂಕ್ಷನಲ್ ಡಿಸೀಸ್, ಸ್ಟ್ರಕ್ಚರಲ್ ಡಿಸೀಸ್ ಅಲ್ಲ, ಫಂಕ್ಷನಲ್ ಡಿಸೀಸನ್ನು ಪರಿಹಾರ ಮಾಡ್ತಾಯಿದ್ರು. ಅವರು ನಮ್ಮ ಗುರುಗಳಿಗೆ ಯಾವುದೋ ಒಂದು ನೋವಿಗೆ ಕಾಲಿನ ನರವನ್ನು ಒತ್ತೋದು ಇತ್ಯಾದಿಗಳನ್ನು ಮಾಡ್ತಾಯಿದ್ರು. ಇವ್ರಿಗೆ ಎಷ್ಟೇ ನೋವಾದರೂ ನಮ್ಮ ಗುರುಗಳಿಗೆ ಅದನ್ನು ತಡ್ಕೊಂಡಿರ್ತಿದ್ರು. ಯಾವುದನ್ನು ಹೊರಗಡೆ ತೋರಿಸ್ತಾ ಇರಲಿಲ್ಲ. ನೋವು ಆಗ್ತಾ ಇದೆ ಅಂತ ಅಷ್ಟೇ ಹೇಳೋರು. ಅಂದರೆ ಅಲ್ಲಿ ರೋಗ ಇದೆ. ಸಾಮಾನ್ಯ ಇಲ್ಲಿ ಎಲ್ಲಾದರೂ ಮುಟ್ಟಿದ್ರೆ ಯಾವುದಾದ್ರೊಂದು ಅವಯವದ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಇರುತ್ತೆ. ಸಾಮಾನ್ಯ ಕಿರ್ಚ್ಕೊಂಡ್ಬಿಡ್ತಾರೆ. ಅವರು ಕಿರ್ಚ್ಕೋತಾ ಇರಲಿಲ್ಲ, ಗಂಭೀರವಾಗಿರ್ತಾ ಇದ್ರು. ಆಮೇಲೆ ಕೈ ಹತ್ತಿರ ತಂದರೆ ಒತ್ತಲಿಕ್ಕೆ ಅಂತ ಆ ಭಾಗಕ್ಕೆ ಆ ಕಾಲು ಗಡಗಡ ಗಡಗಡ ನಡುಗೋದು. ಮಾನಸಿಕವಾಗಿ ಅವರು ಹೆದರಲಿಲ್ಲ, ಆದರೆ ಇಂದ್ರಿಯದ ರಿಯಾಕ್ಷನ್ ಅದು. ಕೆಲವೊಮ್ಮೆ ಏನಾಗುತ್ತೆ, ಕೈ ಕತ್ತರಿಸಿ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ ಒಬ್ಬನಿಗೆ, ಅದು ಇನ್ನೆಲ್ಲೋ ಇರುತ್ತೆ ಆ ಕೈ, ಇವನಿಲ್ಲಿರ್ತಾನೆ. ಆ ಕೈಗೆ ಹುಳ ಕಡಿದ್ರೆ ಇವನಿಗೆ ಆ ಜಾಗದಲ್ಲಿ ನೆವೆಯೋ ತುರಿಕೆಯೋ ಆಗೋದು. ಅಂದರೆ ಇಂದ್ರಿಯಗಳಿದ್ದೇ ಒಂದು ರಿಯಾಕ್ಷನ್ ಇರುತ್ತೆ. ಕೈ ಇರಲ್ಲ, ಆದರೆ ಆ ಕೈ ಇದ್ದ ಜಾಗದಲ್ಲಿ ತುರಿಕೆ ಆಗೋದು. ಹಾಗಾಗತ್ತೆ. ಎಷ್ಟೋ ನಾವು ನೋಡಿದಂತೆಯೇ ನಮ್ಮ ಸ್ನೇಹಿತ ಆಗಿದ್ದವ ಬಾಲಾಜಿ ಅಂತ, ಅವನ ಕೈ ಕತ್ತರಿಸಿ ಹೋಗಿತ್ತು, ಯಂತ್ರದಿಂದ ಆಗಿ ಕೈ ಕತ್ತರಿಸಿ ಹೋಗಿತ್ತು. ಈ ಭಾಗ ಯಾವುದೋ ಇರಲಿಲ್ಲ, ಯಾವುದೋ ಎರಡು ಬೆರಳು ಇರಲಿಲ್ಲ ಅವನಿಗೆ. ಅಲ್ಲಿ ಎಲ್ಲೋ ನೋವಾದರೆ ಇಲ್ಲಿ ಕೆರ್ಕೊಂಡ ಹಾಗೆ ಆ ರಿಯಾಕ್ಷನ್ ಎಲ್ಲ ಆಗ್ತಾ ಇತ್ತು ಅಂತ ಅವನು ಹೇಳ್ತಾ ಇದ್ದ. ಅದನ್ನು ವಿಶ್ಲಿಷ್ಟೋಪಾಧಿ ಅಂತ ಕರೀತಾರೆ. ಕತ್ತರಿಸಿದ ಕೈ ವಿಲವಿಲ ಅಂತ ಒದ್ದಾಡೋದು, ಕಾಲು ಬಿದ್ದಾಗ ಆಚೆ ಒದ್ದಾಡೋದು, ಆ ಕಾಲು ಏನಾಗತ್ತೆ ಇನ್ನೆಲ್ಲೋ ಇದ್ದಾಗ ಅವುಗಳಿಗೆ ಹುಳ ಮುಚ್ಚಿದಾಗ ಇವನಿಗೆ ವೇದನೆ ಆಗೋದು. ಇದೆಲ್ಲ ವಿಶ್ಲಿಷ್ಟೋಪಾಧಿ ಅಂತ. ಇದನ್ನು ವೇದವ್ಯಾಸರು ಹೇಳಿದ್ದಾರೆ, ಮಹಾಭಾರತದಲ್ಲಿ ಭಾಗವತದಲ್ಲಿಯೂ ಬಂದಿದೆ, ಮಧ್ವಾಚಾರ್ಯರು ಅದನ್ನು ಹೇಳುತ್ತಾರೆ. ಮಹಾಭಾರತ ಯುದ್ಧದಲ್ಲಿ ಒಬ್ಬನ ತಲೆ ಕತ್ತರಿಸಿದರೆ ಆ ತಲೆ ಕೆಳಗಡೆ ಬಿದ್ದಿರುತ್ತೆ. ಕೆಳಗಡೆ ಬಿದ್ದ ತಲೆಯ ಕಣ್ಣು ಆ ಶತ್ರುವನ್ನು ನೋಡುತ್ತೆ. ಇದು ಮುಂಡ ಇದೆಯಲ್ಲ, ಅಂದರೆ ಕತ್ತಿನ ಕೆಳಗಡೆಯ ಭಾಗ, ಅದು ಆ ಕಣ್ಣಿನ ನಿರ್ದೇಶಾನುಸಾರವಾಗಿ ಚಲಿಸಿ ಆ ಶತ್ರುವನ್ನು ಕೊಲ್ತಾ ಇತ್ತು ಅಂತ ಹೇಳ್ತಾರೆ. ವಿಶ್ಲೇಷೋಪಾಧಿ, ವಸ್ತುತಃ ಸಂಬಂಧವೇ ಇಲ್ಲ, ಆದರೆ ಮನಸ್ಸು ಮಾತ್ರ ಕನೆಕ್ಷನ್ ಇರೋದು. ಅದರಿಂದಾಗಿ ಇಂದ್ರಿಯಗಳನ್ನು ಪ್ರತ್ಯೇಕವಾಗಿ ತಗೊಂಡ್ರು ಇವರು. ದೇಹ, ಇಂದ್ರಿಯ, ಪ್ರಾಣ ಅಂದರೆ ಕ್ರಿಯೆ, ಮನಸ್ಸು, ಬುದ್ಧಿ, ಇವುಗಳ ಜನ್ಮ, ಅಪ್ಯಯ ಅಂದರೆ ನಾಶ, ಕ್ಷುತ್ ಅಂತಂದರೆ ನೀಡ್, ಹಸಿವೆ, ಇಂದ್ರಿಯಗಳ ಹಸಿವು, ಭಯ, ತರ್ಷ ಅಂತಂದರೆ ಬಾಯಾರಿಕೆ, ಕೃಚ್ಛ, ಅವುಗಳಿಗೆ ಆಗುವ ಕಷ್ಟ. ಇವುಗಳನ್ನು ಆತ್ಮನಿಂದ ಭಿನ್ನವಾಗಿ ಯಾರು ಕಾಣುತ್ತಾನೆ, ದೇವರ ಸ್ಮರಣೆಯಿಂದ ಅವನು ಭಾಗವತ ಪ್ರಧಾನ, ಭಾಗವತೋತ್ತಮ ಅಂತ. ಇದು ಶ್ಲೋಕದ
ಮೇಲುನೋಟದ ಅರ್ಥ. ಇದನ್ನು ಸ್ವಲ್ಪ ಒಳಗಡೆ ಹೋಗೋಣ. ಆಚಾರ್ಯರು ಇದರ ಒಳಗಡೆ ಹೋಗ್ತಾರೆ. ದೇಹೇಂದ್ರಿಯ ಪ್ರಾಣಧಿಯಾಂ ತ್ರಿದೈವತ್ವಭಿಮಾನಿನಃ ಅಂದರು. ದೇಹ, ಇಂದ್ರಿಯ, ಪ್ರಾಣ, ಬುದ್ಧಿ ಇವುಗಳಿಗೆ ಮೂರು ತರಹದ ಅಭಿಮಾನಿಗಳಿರ್ತಾರೆ. ತತ್ರೋತ್ತಮ ದೇವತಾಸ್ತಾ ಸರ್ವದೋಷ ವಿವರ್ಜಿತಾ. ಈ ಇಂದ್ರಿಯಗಳಿಗೆ, ಈ ದೇಹಕ್ಕೆ, ಈ ಅದರ ಕ್ರಿಯೆಗಳಿಗೆ ಉತ್ತಮರಾದ ಅಭಿಮಾನಿಗಳು ಅಂತಂದರೆ ದೇವತೆಗಳು. ಅವ್ರಿಗೆ ಯಾವ ದೋಷ ಆಗಲ್ಲ. ನಮ್ಮ ಕಣ್ಣಿಗೆ ಪೆಟ್ಟಾಯಿತು, ಸೂರ್ಯನಿಗೆ ಪೆಟ್ಟಾಯಿತು ಅನ್ನೋಣವೇ. ನಾವು ನಾಲಿಗೆ ಕಚ್ಕೊಂಡ್ವಿ, ಓ ವರುಣನಿಗೆ ಪೆಟ್ಟಾಯಿತು ಅನ್ನೋಣವೇ. ನಮಗೆ ಏಟು ಬಿತ್ತು, ಓ ಶಿವನಿಗೆ ಪೆಟ್ಟಾಯಿತು, ಯಾಕೆ ಶರೀರ ಪುರುಷ ಶಿವ. ಶರೀರಕ್ಕೆ ಅಭಿಮಾನಿ ಶಿವ, ಅವನಿಗೆ ಪೆಟ್ಟಾಯಿತು ಅನ್ನೋಣವೇ? ಇಲ್ಲ, ಹಾಗಿಲ್ಲ. ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು ಏನಿದ್ದಾರೆ ಅವರು ದೋಷವರ್ಜಿತರು. ಇಂದ್ರಿಯಗಳಿಗಾಗುವ ಪೆಟ್ಟು ಮೊದಲಾದವುಗಳಿಂದ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಯಾವ ತೊಂದರೆಯೂ ಇಲ್ಲ. ಬ್ರಹ್ಮದೇವರಿಂದ ಬೇಕಾಷ್ಟು ಜನ ಇದ್ದಾರೆ, ಮುಖ್ಯವಾಗಿ ತತ್ವಾಭಿಮಾನಿ ದೇವತೆಗಳು. ಅನಾಖ್ಯಾತ ದೇವತೆಗಳು ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳ್ತಾರೆ. ಅವರು ಯಾರೂ ಕೂಡ ಇಂದ್ರಿಯಗಳಿಗೆ ಆಗುವ ಪೆಟ್ಟು ಮೊದಲಾದ ದೋಷಗಳಿಂದ ದೂರ ಇರ್ತಾರೆ. ಮಧ್ಯಮ ಗುಣದೋಷೇತಾ ಅಧಮ ಅಸುರಾಮತಾ. ಇನ್ನು ಇದೇ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಅವುಗಳಿಗೆ ಮಧ್ಯಮರಾದ ದೇವತೆಗಳು ಇರ್ತಾರೆ, ಅಭಿಮಾನಿಗಳು. ಅವರು ಗುಣ ಮತ್ತು ದೋಷ ಇವುಗಳೆರಡರಿಂದಲೂ ಕೂಡ ಇರ್ತಾರೆ. ಇನ್ನು ಅಧಮ ಅಸುರಾಮತಾಹ, ಅಸುರರೂ ಕೂಡ ಈ ಇಂದ್ರಿಯಗಳಿಗೆ ಅಭಿಮಾನಿಗಳಿರ್ತಾರೆ. ಅಸುರರೂ ಕೂಡ ನಿಯಾಮಕರಿರ್ತಾರೆ. ಹೀಗೆ ಮೂರು ಇರ್ತಾರೆ. ಪ್ರತಿಯೊಬ್ಬನ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಇವುಗಳಿಗೆ ಮೂರು ತರಹದ ಅಭಿಮಾನಿ ದೇವತೆಗಳಿರ್ತಾರೆ. ಸೊ ನಾವು ಮಾಡುವ ಪುಣ್ಯದಲ್ಲಿ ಎಲ್ಲ ಅವರಿಗೆ ದೊಡ್ಡ ಪಾಲು ಹೋಗಿ ನಮ್ಮ ಪಾಲು ಚಿಕ್ಕದಿರುತ್ತೆ. ಹಾಗೆ ನಾವು ಮಾಡುವ ಪಾಪದಲ್ಲಿಯೂ ಕೂಡ ಅಸುರರಿಗೆಲ್ಲ ಹೋಗಿ ನಮ್ಮ ಪಾಲು ಚಿಕ್ಕದಾಗತ್ತೆ. ಅದನ್ನೇ ಅನುಭವಿಸ್ಲಿಕ್ಕಾಗಲ್ಲ, ಅದ್ದೇರೆ. ಆದರೆ ಹೇಳಿದ್ದು ಯಾರು ಅವರೆಲ್ಲ ಅಂತ ಪ್ರಶ್ನೆ. ನೋಡಿ, ಉತ್ತಮಾಭಿಮಾನಿ ಅಂತ ಹೇಳಿದ್ರೆ ಬ್ರಹ್ಮ ಮೊದಲಾದವರು. ಮಧ್ಯಮಾಭಿಮಾನಿಗಳು ಅಂದರೆ ಅವರವ್ರ ದೇಹಕ್ಕೆ ಆ ಮನುಷ್ಯರೇ ಅಭಿಮಾನಿಗಳು. ಅಭಿಮಾನ ಇರುತ್ತಲ್ಲ, ನನ್ನದು ಅಂತನ್ನುವ ಅಭಿಮಾನ ಇರುತ್ತೆ. ಅವರು ಸಂತೋಷವನ್ನು ಅನುಭವಿಸ್ತಾರೆ, ದುಃಖವನ್ನು ಇದೇ ದೇಹದ ಮಾಧ್ಯಮದಲ್ಲಿಯೇ ಅನುಭವಿಸ್ತಾರೆ. ಇನ್ನು ಅಸುರರೆಲ್ಲ ಇರ್ತಾರಲ್ಲ, ಅವರು ಅಧಮರು. ಹೀಗೆ ಪ್ರತಿಯೊಂದು ದೇಹಕ್ಕೂ ಕೂಡ ಮೂರು ತರಹದ ಅಭಿಮಾನಿ ದೇವತೆಗಳು ಇರ್ತಾರೆ. ಅದಕ್ಕೆ ಹೇಳಿದ್ರು, ತಾಭ್ಯಾಂ ದೇವಾತುರಾವಪಿ ಜೀವಾಭಿಮಾನಿನಶ್ಚೈವ ತ್ರಿವಿಧಾ ಸಂಪ್ರಕೀರ್ತಿತಾ. ದೇಹಕ್ಕೆ ಬಿಡಿ, ದೇಹಕ್ಕೆ 3 ಜನ ಅಭಿಮಾನಿಗಳಿದ್ದಾರೆ. ಇಂದ್ರಿಯಕ್ಕೆ 3 ತರಹದ ಅಭಿಮಾನಿಗಳಿದ್ದಾರೆ. ಜೀವನಿಗೆ, ಪ್ರತಿಯೊಬ್ಬ ಜೀವನಿಗೂ 3 ತರಹದ ಅಭಿಮಾನಿಗಳಿರ್ತಾರಂತೆ. ಆ ಜೀವ ಅಲ್ಲದೆ ಅವನು ಮಧ್ಯಮಾಭಿಮಾನಿ ಆದ. ಯಾರು? ಜೀವಮಾನ್ಯುತ್ತಮೋ ಬ್ರಹ್ಮ ಮಧ್ಯಮ ಸ್ವಯಮೇವತು ಅಧಮ ಕಲಿರುದ್ದಿಷ್ಟ. ಜೀವಾಭಿಮಾನಿಗಳಲ್ಲಿ ಉತ್ತಮನಾದವ ಬ್ರಹ್ಮ ಪ್ರತಿಯೊಬ್ಬರ ದೇಹಕ್ಕೂ ಇರ್ತಾನೆ. ಅದರಿಂದಾಗಿ ದೇಹದ ಜೊತೆಗೆ ನಾನು ಅಂತನ್ನುವ ಪ್ರಜ್ಞೆ ಅಟೆಸ್ಟ್ ಆಗಿಯೇ ಇರುತ್ತೆ. ಅದು ನಿದ್ರೆಯಲ್ಲಿಯೂ, ಗಾಢವಾದ ನಿದ್ರೆಯಲ್ಲಿಯೂ ನಾನು ಅನ್ನುವ ಪ್ರಜ್ಞೆ ಬಿಟ್ಟಿರಲ್ಲ.
ಅದರಿಂದಾಗಿ ಉತ್ತಮಾಭಿಮಾನಿ ಯಾರು? ಬ್ರಹ್ಮ. ಮಧ್ಯಮ ಸ್ವಯಮೇವತು ಅಂದರು. ಮಧ್ಯಮಾಭಿಮಾನಿ ಯಾರು? ತಾನೇ ಜೀವ. ಅವನು ನೋಡಿ, ಕೆಲವೊಮ್ಮೆ ಕಾಲ ಗಟ್ಟಿಯಾಗಿ ಮಲಗಿರ್ತಾನೆ, ಮಧ್ಯಾಹ್ನ ಮಲಗಿಬಿಟ್ಟಿರ್ತಾನೆ, ಊಟ ಮಾಡಿ ಸುಸ್ತಾಗಿರುತ್ತೆ, ದಿಗ್ಗನೆ ಎದ್ದಾಗಿದ್ದು ಬೆಳಗ್ಗೆಯೋ ಮಧ್ಯಾಹ್ನ ಒಂದು ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂದರೆ ಮಧ್ಯಮಾಭಿಮಾನಿ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಬ್ರಹ್ಮ ಅಭಿಮಾನಿಯಾಗಿದ್ದಾಗ, ಬ್ರಹ್ಮ ತನ್ನ ಕೆಲಸವನ್ನು ತೋರಿಸಿದಾಗ ಸ್ಫುಟವಾಗಿ ದೇಶ ಕಾಲ ಎಲ್ಲದರ ಐಡಿಯಾ ಇರುತ್ತೆ. ಕೆಲವೊಮ್ಮೆ ಅಂತೂ ಎಲ್ಲಿದ್ದೇನೆ ಅಂತ ಮೊದಲು ಗಾಬರಿ ಆಗುತ್ತೆ. ಫಸ್ಟ್ ಎಲ್ಲಿದ್ದೇನೆ ನಾನು? ಇದೆಲ್ಲ ಯಾಕೆ ಅಂತಂದರೆ ಬ್ರಹ್ಮದೇವರು ತನ್ನ ಆಬ್ಸೆನ್ಸನ್ನು ತೋರಿಸೋದು, ಮಧ್ಯಮನಾದ ಜೀವನಿಗೆ ಏನೇನಿರುತ್ತೆ ಅಂತ. ಇದೆಲ್ಲ ನಮ್ಮ ದೇಹ ನಮಗೆ ಕಲಿಸಿಕೊಡುವ ಪಾಠ. ತಥಾಚ ಅಧಮಕ್ಕಲಿರುದ್ದಿಷ್ಟ. ಅಧಮ ಅಂತನ್ನೋದು ಕಲಿ. ಇದರಲ್ಲಿ ಹುಟ್ಟಿದ ಸಂತಸ ಅಥವಾ ಹುಟ್ಟಿನ ದುಃಖ, ಮತ್ತು ಬೆಳವಣಿಗೆಯ ಸಂತಸ, ಪತನದ ದುಃಖ ಯಾರಿಗೆ ಇದೆ? ಬ್ರಹ್ಮದೇವರಿಗಿಲ್ಲ. ಯಾರಿಗಿರೋದು? ನಮಗಿದೆ. ನಮ್ಮ ಜೊತೆಗೆ ನೀಚರಾದ ಅಸುರರಿಗೂ ಇದೆ. ಇದನ್ನ ಒಬ್ಬ ಅನುಸಂಧಾನ ಮಾಡಬೇಕು. ಅವನು ಭಾಗವತೋತ್ತಮ ಅಂತಾರೆ. ಬಹಳ ಗಹನವಾಗಿದೆ ವಿಚಾರ. ಅದನ್ನು ನಾವು ನಾಳೆ ನೋಡೋಣ. ನಾಳೆಯೂ ಇದೇ ರೀತಿ ವೈಫೈ ಸಿಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಬೆಳಗ್ಗೆ ಒಂದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಗಾಢವಾಗಿದ್ದರೆ ಈ ರೀತಿ ಸಿಲ್ಕಿ ನಾವು ಚೆನ್ನಾಗಿ ಈ ಭಾಗವತದ ಚಿಂತನೆಯನ್ನು ಮುಂದುವರೆಸಬಹುದು ಅಂತ ಎಲ್ಲರಲ್ಲಿ ಹೇಳಿಕೊಂಡು, ಈ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ವೈಯಕ್ತಿಕವಾಗಿ ನಾನು ನಮ್ಮ ತಂದೆಯವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣಮಸ್ತು.